ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಸಾಪ್ತಾಹಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೇ ಏಪ್ರಿಲ್ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಎಲ್ಲ ರಾಶಿಯವರ ಅಂದರೆ ಮೇಷರಾಶಿಯಿಂದ ಹಿಡಿದು ಮೀನ ರಾಶಿಯವರೆಗೆ ಈ ವಾರದ ಸಾಪ್ತಾಹಿಕ ಭವಿಷ್ಯ ಹೇಗಿರುತ್ತೆ ಎನ್ನುವುದರ ಮೇಲೆ ಬೆಳಕನ್ನು ಚೆಲ್ಲುವಂತಹ ವಿಶೇಷ ಕಾರ್ಯಕ್ರಮ. ನೀವೇನಾದರೂ ನಿಮ್ಮ ನೆಚ್ಚಿನ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಇದೇ ಮೊದಲನೆಯ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ಮೊದಲನೆಯ ರಾಶಿಯನ್ನ ನೋಡ್ಕೊಂಬರೋಣ. ಮೊದಲನೆಯ ರಾಶಿ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದ ಭವಿಷ್ಯ ಹೇಗಿದೆ ಅಂತ ನೋಡ್ಲಿಕ್ಕಾಗಿ 50-50 ಅಂತ ತೋರಿಸುತ್ತೆ, 50-50. ಯಾಕೆಂದ್ರೆ ಈಗ ಹೊಸ ವರ್ಷ ನಮಗೆ ಸನಾತನ ಧರ್ಮವನ್ನು ಆಚರಣೆ ಮಾಡುವಂತಹ ನಮಗೆ ಹಿಂದೂಗಳಿಗೆ ಹೆಮ್ಮೆಯ ಹೊಸ ವರ್ಷ ಆರಂಭ ಆಗಿದೆ. ನೀವೆಲ್ಲ ಮೊನ್ನೆ ಮಾರ್ಚ್ 30ನೇ ತಾರೀಕಿಗೆ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿ ಹೊಸ ವರ್ಷವನ್ನು ಬರಮಾಡ್ಕೊಂಡಿದ್ದೀವಿ. ಯುಗಾದಿ ಹಬ್ಬದ ಹಿಂದಿನ ದಿನ ಶನಿ 2.5 ವರ್ಷ ರಾಶಿ ಪರಿವರ್ತನೆ ಆಗಿರುವಂಥದ್ದು. ಇಲ್ಲಿಂದ ಏನಾಗಿದೆ ಅಂದರೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭ ಆಗಿದೆ. ತುಂಬ ಡೆಲಿಕೇಟ್ ಟೈಮ್. 7.5 ವರ್ಷ ಸಾಡೆ ಸಾತಿಯ ಆ ಒಂದು ಕಠಿಣ ಹಾದಿಯಲ್ಲಿ ಮೇಷರಾಶಿಯವರು ನಡೆದುಕೊಂಡು ಹೋಗಬೇಕಾಗುತ್ತೆ. ಇದರಲ್ಲಿ ನಾನು ಪದೇ ಪದೇ ವಾರ ಭವಿಷ್ಯದಲ್ಲಿ ಹೇಳ್ತಾ ಇರ್ತೀನಿ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸಾಡೆ ಸಾತಿ ಅಂದರೆ ಯಾವಾಗಲೂ ಶನಿ ಭಗವಾನರು ಒಂದು ರಾಶಿಗೆ ಸಾಡೆ ಸಾತಿ ಅಂತ ಬಂದಾಗ 7.5 ವರ್ಷ ಕಾಟ ಕೊಡೋದಿಲ್ಲ, ಕೇವಲ 2.5 ವರ್ಷ ಮಾತ್ರ ಕಠಿಣತರ ಪರಿಸ್ಥಿತಿ ಇರುತ್ತೆ. ಹಾಗೆ ಶನಿ ಭಗವಾನರು ಆ ಒಂದು ಸಾಡೆ ಸಾತಿಯಿಂದ ನಿರ್ಗಮನ ಮಾಡಬೇಕಾದ್ರೆ ಆ ರಾಶಿಯವರಿಗೆ ಎರಡೂ ಕೈಯಿಂದ ಒಂದು ಬಂಗಾರದ ಸುವರ್ಣ ಮಳೆ ಸಾಕಷ್ಟು ಸಂಪತ್ತನ್ನು ಕೊಟ್ಟು ಹೋಗ್ತಾರೆ. ಹಾಗಾಗಿ ಯಾವ ತೊಂದರೆಯೂ ಇರೋದಿಲ್ಲ. ಆದರೆ ನಮಗೆ ಜೀವನ ಅಂದ್ರೆ ಏನು, ಜೀವನದ ಪಾಠ ತುಂಬ ಹತ್ತಿರದಿಂದ ಸಾಡೆ ಸಾತಿ ಕಲಿಸಿ ಹೋಗುತ್ತೆ. ಹಾಗಾಗಿ ಇದು ಎಲ್ಲರ ಜೀವನದಲ್ಲಿ ಬಂದು ಹೋಗುತ್ತೆ. ಯಾವ ರಾಶಿಯವರು ಕೂಡ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಮೇಷರಾಶಿಯವರಿಗೆ ಈಗ ಮೊನ್ನೆ ಮಾರ್ಚ್ 29ರಿಂದ ಸಾಡೆ ಸಾತಿ ಆರಂಭ ಆಗಿರುವಂಥದ್ದು. ಹಾಗಾಗಿ ಈಗಿನಿಂದಲೇ ನಿಮಗೆ ಪರೀಕ್ಷೆಯ ಸಮಯ ಅಂತ ಹೇಳ್ಬೋದು. ತುಂಬ ಕೆಲಸಗಳಲ್ಲಿ ವಿಳಂಬ, ತುಂಬ ಡಿಲೇ ಆಗುತ್ತೆ. ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಿ ಆ ಎಕ್ಸ್ಪೆಕ್ಟೇಷನ್ ಸ್ಪೀಡಲ್ಲಿ ಕೆಲಸಗಳು ಆಗೋದಿಲ್ಲ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ತೋರಿಸುತ್ತೆ. ಅದೇನಪ್ಪ ಅಂತಂದರೆ ಸೂರ್ಯ ತನ್ನ ಉಚ್ಚ ರಾಶಿ ಮೇಷರಾಶಿಯಲ್ಲಿ ಸಾಕ್ತಾರೆ ಈ ತಿಂಗಳು, ಏಪ್ರಿಲ್ ತಿಂಗಳಲ್ಲಿ. ಹಾಗಾಗಿ ಇದು ಒಂದು ಕೂಡ ಮೇಷರಾಶಿಗೆ ಕೊಂಚ ಸವಾಲಾಗುವಂಥ ಸಮಯ ಅಂತ ಹೇಳ್ಬೋದು. ಮತ್ತೆ ನೋಡಿ, ಕುಜ, ಶನಿ, ರಾಹು ಈ 3 ಗ್ರಹಗಳು ಮೇಷರಾಶಿಗೆ ಸವಾಲನ್ನು ಒಡ್ಡೋದಕ್ಕೆ ಎಲ್ಲ ಪರೀಕ್ಷೆಗಳನ್ನು ನಿಮ್ಮ ಮುಂದೆ ಇಟ್ಟು ಒಂದು ಕಠಿಣತಮ ಪರೀಕ್ಷೆಯನ್ನು ಮುಂದಿಡ್ತಾ ಇದೆ. ಇದರಿಂದ ಏನಾಗುತ್ತೆ ಮೇಷರಾಶಿಯವರಿಗೆ ಅಂದರೆ ಈ ವಾರ ಸಡನ್ ಆಗಿ ಕೋಪ ಬರುವಂಥದ್ದು. ಆ ಕೋಪದ ಮೇಲೆ ಮೇಷರಾಶಿಯವರು ನಿಯಂತ್ರಣವನ್ನು ತಂದುಕೊಂಡ್ರೆ ವಾರವೆಲ್ಲ ಸುಗಮವಾಗಿ ಹೋಗುತ್ತೆ. ತಾಳ್ಮೆ ಇರಲಿ. ಒಂದು ನೋಡಿ, ಸಾಡೆ ಸಾತಿ ಆರಂಭ ಆಗಿದೆ. ಎರಡನೆಯದ್ದು ಕುಜ, ಶನಿ, ರಾಹು ಇವು 3 ಗ್ರಹಗಳು ನಿಮಗೆ ಸವಾಲು ಒಡ್ತಾ ಇದೆ. ಹಾಗಾಗಿ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ, ಸ್ವಲ್ಪನೇ ಅಲ್ಲ ಜಾಸ್ತಿನೇ ವಿಳಂಬ ಆಗುತ್ತೆ. ಹಾಗಾಗಿ ನಿಮಗೆ ಆಲ್ರೆಡಿ ಸೀಕ್ರೆಟ್ ಗೊತ್ತಿರುತ್ತೆ, ನನಗೆ ಸಾಡೆ ಸಾತಿ ಆರಂಭ ಆಗಿದೆ, ಕೆಲಸದಲ್ಲಿ ವಿಳಂಬ ಆಗ್ತಾ ಇದೆ. ಆ ಒಂದು ಉದ್ದೇಶ ಇರೋದ್ರಿಂದ ನೀವು ಸಡನ್ ಹರಿಬರಿ ಮಾಡಬೇಡಿ, ನಿಧಾನ, ಸ್ಲೋ. ಓಕೆ, ನನಗೆ ಗೊತ್ತಿದೆ ಕೆಲಸ ವಿಳಂಬ ಆಗುತ್ತೆ, ನಾನು ಅದನ್ನು ಮಾಡ್ತೀನಿ, ಒಂದು ಫೋಕಸನ್ನು ಕಳ್ಕೊಳ್ಳೋದಿಲ್ಲ, ಒಂದು ಕಾನ್ಸಂಟ್ರೇಷನ್ನಿಂದ ವರ್ಕ್ ಮಾಡ್ತೀನಿ ಅನ್ನುವ ಧ್ಯೇಯ ಇಟ್ಕೊಂಡು ಹೋದರೆ ಮೇಷರಾಶಿಯವರಿಗೆ ಈ ವಾರ
ಅತ್ಯಂತ ಶುಭ ಫಲ ಸಿಗುತ್ತೆ. ಯಾಕೆಂದ್ರೆ ಶನಿ ಭಗವಾನರು ಯಾರನ್ನ ಇಷ್ಟಪಡ್ತಾರೆ, ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ ಯಾರು ಕಠಿಣ ಶ್ರಮ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂಥವರಿಗೆ ಅವರು ಮೊದಲು ಆಶೀರ್ವಾದ ಮಾಡ್ತಾರೆ. ಇನ್ಸ್ಪೈಟ್ ಆಫ್ ದ್ಯಾಟ್ ನೀವು ಸಾಡೆ ಸಾತಿಯಲ್ಲಿ ಇದ್ರೂ ಕೂಡ ಶನಿ ಭಗವಾನರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಕಠಿಣ ಶ್ರಮದಿಂದ ಕೆಲಸ ಮಾಡೋದನ್ನ ನಿಲ್ಲಿಸಬೇಡಿ. ಅದೇ ರೀತಿ ರಾಹು ಒಂದು ಸ್ವಲ್ಪ ಮೇಷರಾಶಿಗೆ ಕೆಲಸವನ್ನು ಹಾಳು ಮಾಡುವಂಥದ್ದು. ಹೆಂಗೆ ಕೆಲಸವನ್ನು ಹಾಳು ಮಾಡ್ತಾರೆ ಅಂತಂದರೆ, ಇನ್ನೇನು ಕೆಲಸ ಆಯ್ತು ಅನ್ನೋಷ್ಟರಲ್ಲಿ ಅದಕ್ಕೆ ಉತ್ಸಾಹಕ್ಕೆ ತಣ್ಣೀರೆರಚುವಂಥ ಕೆಲಸ ರಾಹು ಭಗವಾನರು ಮಾಡ್ತಾರೆ. ಹಾಗಾಗಿ ನಿಮಗೆ ಒಂದು ಸ್ವಲ್ಪ ಮೊದಲೇ ಅವೇರ್ನೆಸ್ ಮಾಡ್ತಾ ಇದ್ದೀನಿ. ಇನ್ನೇನು ನೀವು ಕೆಲಸವನ್ನು ಎಲ್ಲ ರೆಡಿ ಮಾಡಿರ್ತೀರಿ, ಅದು ಸ್ವಲ್ಪ ಹಾಳಾದರೂ ಕೂಡ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ರಾಹು ಇದರ ಹಿಂದೆ ಕೆಲಸವನ್ನು ಹಾಳು ಮಾಡುವಂಥದ್ದು. ಇದಕ್ಕೆ ಪರಿಹಾರಾರ್ಥವಾಗಿ ಏನು ಮಾಡಬೇಕು ಅಂತಂದರೆ, ನೀವು ಶನಿವಾರ ಒಂದು ನವಗ್ರಹ ದೇವಸ್ಥಾನದಲ್ಲಿ ನವಗ್ರಹ ಕಟ್ಟೆ ಏನಿರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಒಂದು ಅರ್ಧ ಕೆಜಿ ಉದ್ದಿನ ಬೇಳೆಯನ್ನು ರಾಹು ಗ್ರಹಕ್ಕೆ ಸಮರ್ಪಣೆ ಮಾಡಿ ಓಂ ರಂ ರಾಹುವೇ ನಮಃ ಅನ್ನೋ ಮಂತ್ರ ಹೇಳಿ ಅಲ್ಲೇ ಒಂದು ಕೂತ್ಕೊಂಡು 108 ಸಲ ಹೇಳಿ ಬರೋದ್ರಿಂದ ಈ ರಾಹು ಏನು ಕೆಲಸವನ್ನ ವಿಘ್ನ ಮಾಡ್ತಾರೆ ಏಪ್ರಿಲ್ ತಿಂಗಳಾದ್ಯಂತ ಎಲ್ಲ ಪೂರ್ತಿ ಅಂತ ಹೇಳ್ಬೋದು, ಅದರಿಂದ ನೀವು ನಿವಾರಣೆಯನ್ನ ಪಡ್ಕೋಬಹುದು. ಅದೇ ರೀತಿ ಏಪ್ರಿಲ್ 6ನೇ ತಾರೀಕಿಗೆ ಮೇಷರಾಶಿಗೆ ಅತ್ಯಂತ ಶುಭ ಸಮಾಚಾರ ಬರಲಿಕ್ಕಿದೆ. ಈಗಲೇ ನಾನು ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾರಾದರೂ ಕೆಲಸಕ್ಕೋಸ್ಕರ ಕಾಯ್ತಾ ಇದ್ರೆ ನಿಮಗೆ ಆಫರ್ ಲೆಟರ್ ಬರುತ್ತೆ. ಗಂಡು ಹೆಣ್ಣು ಮದುವೆಗೋಸ್ಕರ ನೋಡ್ತಾ ಇದ್ರೆ ಮದುವೆ ಸೆಟ್ ಆಗುವಂತ ಶುಭ ಸಮಾಚಾರ ಬರುತ್ತೆ. ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಎನ್ನುವ ಶುಭ ಸಮಾಚಾರ ಬರುತ್ತೆ. ಹೀಗೆ ಹೊಸ ವಾಹನ ಖರೀದಿ, ಮನೆಗೆ ಪೀಠೋಪಕರಣ, ಒಳ್ಳೆಯ ಶುಭ ದಿನ ಏಪ್ರಿಲ್ 6 ಅಂತ ಹೇಳ್ಬೋದು. ಅದೇ ರೀತಿ ನೀವು ಈ ಎಲ್ಲ ಒಂದು ಒತ್ತಡದ ಜೀವನ ಏನಿರುತ್ತೆ, ವಿಶೇಷವಾಗಿ ಶನಿ, ಕುಜ ಮತ್ತೆ ರಾಹು ಈ 3 ಗ್ರಹದ ತಾಪ ಬಿಸಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮೇಷರಾಶಿಯವರು ಒಂದು ಧ್ಯಾನ, ಪ್ರಾಣಾಯಾಮ, ಯೋಗ, ಮೆಡಿಟೇಷನ್ ಮೊರೆ ಹೋದರೆ ಬಹಳ ಒಳ್ಳೆಯದು. ಅದೇ ರೀತಿ ಮೇಷರಾಶಿಯವರು ಮೊನ್ನೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಾವು ಮಾರ್ಚ್ 30ನೇ ತಾರೀಕು ಯುಗಾದಿಯ ದಿನ ಶ್ರೀಕೃಷ್ಣ ಮಧುರಾಷ್ಟಕಂ ಎನ್ನುವ ಸ್ತೋತ್ರವನ್ನು ಅಪ್ಲೋಡ್ ಮಾಡಿದ್ದೀವಿ. ವಿಶೇಷವಾಗಿ ಮೇಷರಾಶಿಯವರು ಪ್ರತಿದಿನ ಬೆಳಗ್ಗೆ ಸಂಜೆ ಅಥವಾ ಬೆಳಗ್ಗೆ ರಾತ್ರಿ ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ಕೇಳಿಬಿಟ್ಟು ನಿಮ್ಮ ಕೆಲಸದಲ್ಲಿ ತೊಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಕಹಿ ಕೂಡ ಸಿಹಿಯಾಗುತ್ತೆ. ವಿಶೇಷವಾಗಿ ಲಕ್ಕಿ ವಾರ ಮೇಷರಾಶಿಗೆ ಶನಿವಾರ ಅದೃಷ್ಟ ತರುತ್ತೆ. ಅದೇ ರೀತಿ ಬಣ್ಣ ಕೇಸರಿ ಬಣ್ಣ ಶುಭ ತರುತ್ತೆ. ನಿಮಗೆ ನಂಬರ್ 6 ಶುಭ ಇರುತ್ತೆ. ಮನೆಯಿಂದ ಹೊರಡುವ ಮುನ್ನ ಮೇಷರಾಶಿಯವರು ಒಂದು ಏಲಕ್ಕಿಯನ್ನು ತಿಂದ್ಬಿಟ್ಟು ಹೊರಗಡೆ ಹೊರಡೋದ್ರಿಂದ ಈ ವಾರ ನಿಮಗೆ ಅತ್ಯಂತ ಶುಭ ಅಂತ ಹೇಳ್ಬೋದು. ಮೇಷರಾಶಿಯ ವಿದ್ಯಾರ್ಥಿಗಳಿರ್ಬೋದು, ಸಂಸಾರಸ್ಥರು, ದಾಂಪತ್ಯ ಇರ್ಬೋದು, ಪ್ರೇಮ ಜೀವನ ಇರಬಹುದು, ಒಂದು ಸ್ಪೋರ್ಟ್ಸ್ ಕ್ಷೇತ್ರ ಇರಬಹುದು, ಕೃಷಿಕರು, ಮಾಧ್ಯಮ ಕ್ಷೇತ್ರ, ಸೋಷಿಯಲ್ ಮೀಡಿಯಾ ಎಲ್ಲ ಕ್ಷೇತ್ರದಲ್ಲಿ ಇರುವವರೆಗೂ ಕೂಡ ಈ ವಾರ ಕೆಲಸ ಸ್ವಲ್ಪ ವಿಳಂಬ ಆಗುತ್ತೆ. ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಇನ್ನು ಮುಂದಿನ ರಾಶಿಯತ್ತ ನಾವು ಗಮನ ಹರಿಸೋದಾದ್ರೆ ವೀಕ್ಷಕರೇ, ವೃಷಭ ರಾಶಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ವೀಕ್ಷಕರೇ, ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ವಾರ ಏಪ್ರಿಲ್ 1ರಿಂದ 7ರವರೆಗೆ ಬಹಳ ಗುಡ್ ಡೇಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗ ಗ್ರಹಗತಿಗಳ ಚಲನವಲನ, ಹಿಮ್ಮುಖ ಚಲನೆ, ರೆಟ್ರೋಗ್ರೇಡ್ ಆಗಿರ್ಬೋದು, ನೇರ ಚಲನೆ, ಇವನ್ನೆಲ್ಲ ನಾವು ತಾಳೆ ಹಾಕಿ ಲೆಕ್ಕ ಹಾಕಿದಾಗ ವೃಷಭ ರಾಶಿಯವರಿಗೆ ಏಪ್ರಿಲ್ 1ರಿಂದ 7ರವರೆಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅತ್ಯಂತ ಶುಭ ವಾರ ಅಂತ ಹೇಳ್ಬೋದು. ನಿಮಗೆ ಈ ವಾರ ವೃಷಭ ರಾಶಿಯವರಿಗೆ ಆಕಸ್ಮಿಕ ಧನಲಾಭ. ನೀವು ಸಡನ್ ಆಗಿ ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ, ಅದು ಹೇಗೆ ನನಗೆ ಧನಲಾಭ ಆಯಿತು, ಪೂರ್ವಜರ ಕಡೆಯಿಂದ ಆಸ್ತಿ ದೊರಕುವಂಥದ್ದು. ಅದೇ ರೀತಿ ಗುರುವು ನಿಮ್ಮ ರಾಶಿ ಚಕ್ರದಲ್ಲೇ ಇರುವುದರಿಂದ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಮೊದಲನೇ ವಾರ, 3ನೇ ವಾರ ಮತ್ತೆ ಕೊನೆಯ ವಾರ ಸಾಕಷ್ಟು ಧನಲಾಭ ಆಗುತ್ತೆ. ವೃಷಭ ರಾಶಿಯವರಿಗೆ ನಿಮಗೆ ನೋಡಿ, ಉದ್ಯೋಗ ಆಕಾಂಕ್ಷಿಗಳಿಗೆ ನೌಕರಿ ಸಿಗುತ್ತೆ, ಮತ್ತೆ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ ಅನ್ನೋದರ ಸೂಚನೆ ಕೊಡ್ತಾ ಇದೆ. ಯಾರ್ಯಾರು ಸಂತಾನ ಪ್ರಾಪ್ತಿಗೋಸ್ಕರ ತಾವು ಎದುರು ನೋಡ್ತಾ ಇದ್ದೀರಿ, ಶುಭ ಸಮಾಚಾರ ಸಿಗುತ್ತೆ. ವೃಷಭ ರಾಶಿಯವರಿಗೆ ಆರೋಗ್ಯವು ಕೂಡ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಏನು ಚಿಂತೆ ಮಾಡಬೇಡಿ, ಮನೆ ಊಟಕ್ಕೆ ಮಾತ್ರ ಮಹತ್ವ ಕೊಡಬೇಕು. ವೃಷಭ ರಾಶಿಯವರು ಈ ವಾರ ಹೊರಗಡೆ ಹೆಚ್ಚು ನೀವು
ಕೆಲಸದ ಒತ್ತಡದಿಂದನೋ ಅಥವಾ ಟ್ರಾವೆಲಿಂಗೋ ಮತ್ತೊಂದರಲ್ಲಿ ಹೊರಗಡೆ ಊಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಅಕಸ್ಮಾತ್ ಈ ವಾರ ಹೊರಗಡೆ ಊಟ ಮಾಡಿ ಏನಾದರೂ ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಅಜೀರ್ಣ, ಫುಡ್ ಪಾಯ್ಸನ್ ಆಗುವಂತಹ ಲಕ್ಷಣಗಳು ತೋರಿಸ್ತಾ ಇದೆ. ಅದೇ ರೀತಿ ಇಂಡೈಜೆಷನ್ ಕೂಡ ಆಗತ್ತೆ ಅಂತ ಹೇಳ್ತಾ ಇದೆ ಫುಡ್ ಪಾಯ್ಸನ್ ಸೂಚನೆ. ನಾನಾಗಲೇ ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಕಾಳಜಿ ತಗೋಬೇಕಾಗುತ್ತೆ. ಮನೆಯ ನೀರನ್ನು ಕುಡಿಯೋದ್ರ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಿ. ಮನೆಯ ನೀರಿಗೆ ಫಸ್ಟ್ ಪ್ರೆಫರೆನ್ಸ್ ಕೊಡಿ. ಅದೇ ರೀತಿ ಶನಿ ರಾಹು ಕೂಡ ನಿಮಗೆ ವೃಷಭ ರಾಶಿಯವರಿಗೆ ಈ ವಾರ ಶುಭ ಫಲಗಳನ್ನು ಕೊಡ್ತಾರೆ, ಶುಭದಾಯಕವಾಗಿರ್ತಾರೆ. ಆದರೆ ಕೇತು ಸ್ವಲ್ಪ ಕೊಂಚ ಅನಿಷ್ಟ ಫಲಗಳನ್ನು ಕೊಡ್ತಾರೆ ಅಂತ ತೋರಿಸ್ತಾ ಇದೆ. ಈ ಕೇತುವಿನ ಒಂದು ಅನಿಷ್ಟ ಫಲ ನಿವಾರಣೆಗೆ ಏನು ಮಾಡಬೇಕಪ್ಪ ಅಂದರೆ, ಗಣೇಶನ ದೇವಸ್ಥಾನದಲ್ಲಿ ಈ ಬರುವಂತಹ ಬುಧವಾರ 21 ಗರಿಕೆಯನ್ನು ಕೊಟ್ಟು ಗಣೇಶನಿಗೆ ನಮಸ್ಕಾರವನ್ನು ಮಾಡಿ ಒಂದು ಸ್ವಲ್ಪ ಮನೆಯಿಂದ ಕಡಲೆಕಾಳನ್ನು ನೆನೆ ಹಾಕ್ಕೊಂಡು ಕಡಲೆ ಉಸುಳಿಯನ್ನು ಕೊಡಿ. ಇದರಿಂದ ಗಣೇಶನ ವಿಶೇಷ ಆಶೀರ್ವಾದ ಆಗುತ್ತೆ. ವೃಷಭ ರಾಶಿಯವರಿಗೆ ಈ ವಾರ ಮುಂದೆ ಬಂದು ನಿಲ್ಲುವಂತಹ ಕೇತುವಿನ ಅನಿಷ್ಟ ಫಲಗಳು ದೂರ ಆಗತ್ತೆ ಅಂತ ತೋರಿಸ್ತಾ ಇದೆ. ಅದೇ ರೀತಿ ವೃಷಭ ರಾಶಿಯವರಿಗೆ ಈ ತಿಂಗಳು ಶುಕ್ರ ನಿಮ್ಮ ರಾಶಿ ಚಕ್ರದ 11ನೇ ಮನೆಯಲ್ಲಿ ಸಾಗ್ತಾನೆ. ಆ ಒಂದು ಶುಭ ಫಲ ಏನಾಗುತ್ತೆ ಅಂತಂದ್ರೆ ನಿಮಗೆ ವಾಹನ ಖರೀದಿಯ ಯೋಗವನ್ನ ಕೊಡುತ್ತೆ. ತುಂಬಾ ದಿನದಿಂದ ನೀವು ಪ್ಲಾನ್ ಮಾಡ್ತಾ ಇದ್ರಿ, ಒಂದು ವೆಹಿಕಲ್ ತಗೋಬೇಕು, ಒಂದು 2 ವೀಲರ್ ತಗೋಬೇಕು, ಒಂದು ಒಳ್ಳೆಯ ವಾಹನವನ್ನು ತಗೋಬೇಕು, ಕಾರನ್ನು ತಗೋಬೇಕು ಅಂತ ಆ ಕನಸು ನನಸಾಗುವಂತಹ ವಾರ ಏಪ್ರಿಲ್ ಮೊದಲನೆಯ ವಾರ ಅಂತ ಹೇಳ್ಬೋದು. ನೀವು ಹೋಗಿ ಶೋರೂಮ್ಗೆ ಗಾಡಿಯನ್ನು ಬುಕ್ ಮಾಡ್ಕೋತೀರಾ. ನೀವು ಪ್ರೆಫರೆಬಲ್ ಕಲರ್ ಇರ್ಬೋದು, ಒಂದು ಗಾಡಿಯ ನಂಬರ್ ಇರ್ಬೋದು. ಈ ರೀತಿಯಾದಂತಹ ಶುಭ ಬೆಳವಣಿಗೆಗಳು, ಡೆವಲಪ್ಮೆಂಟ್ಗಳು ವೃಷಭ ರಾಶಿಯವರಿಗೆ ಶುಕ್ರನ ಆಶೀರ್ವಾದದಿಂದ ಆಗುತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆ. ಅದೇ ರೀತಿ ವೃಷಭ ರಾಶಿಯವರು ಮನೆಗೆ ಹೊಸ ಫರ್ನಿಚರ್ನ ಕೊಂಡುಕೊಳ್ಳುವಂತಹ ಯೋಗ ಅಂತ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸ್ಟಡಿಯಲ್ಲಿ ಫೋಕಸ್ ಆಗುತ್ತೆ. ಗೃಹಿಣಿಯರಿಗೆ ಶುಭ. ಗೃಹಿಣಿಯರಿಗೆ ಗಂಡ ನಿಮ್ಮನ್ನ ಟ್ರಾವೆಲ್ ಕರ್ಕೊಂಡು ಹೋಗುವಂಥದ್ದು, ಹೋಟೆಲಲ್ಲಿ ಒಂದು ಶುಭವಾದಂತಹ ಸಮಯವನ್ನು ಕಳೆಯುವಂಥದ್ದು, ಊಟ ಮಾಡುವಂಥದ್ದು, ಒಂದು ಔಟ್ ಸ್ಟೇಷನ್ನಿಗೆ ಹೋಗಿ ಅದ್ಭುತವಾದಂತಹ ಒಂದು ಆನಂದಮಯ ಸಮಯವನ್ನು ಕಳೆಯುವಂತಹ ಸೂಚನೆ ತೋರಿಸ್ತಾ ಇದೆ. ವೃಷಭ ರಾಶಿಯವರಿಗೆ ಈ ವಾರ ಏನು ಹೆಚ್ಚಿನ ಸಿಹಿ ಫಲ ಇದೆ ಅದನ್ನ ಇಮ್ಮಡಿ ಮಾಡ್ಕೊಳ್ಳೋದಕ್ಕೆ, ಡಬಲ್ ಮಾಡ್ಕೊಳ್ಳೋದಕ್ಕೆ ಜೀತ್ ಮೀಡಿಯಾದಲ್ಲಿ ನಾವು ಇದೇ ಯುಗಾದಿಯ ದಿನ ಮಾರ್ಚ್ 30ಕ್ಕೆ ನಾವು ಶ್ರೀ ಕೃಷ್ಣ ಮಧುರಾಷ್ಟಕಂ ಎನ್ನುವ ಸ್ತೋತ್ರವನ್ನು ಅಪ್ಲೋಡ್ ಮಾಡಿದ್ದೀವಿ ವೀಕ್ಷಕರೇ. ಅದನ್ನ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ನಿಮಗೆ ವೃಷಭ ರಾಶಿಯವರಿಗೆ ಲಕ್ಕಿ ವಾರ ಸೋಮವಾರ ಆಗುತ್ತೆ. ಲಕ್ಕಿ ಬಣ್ಣ ನೀಲಿ ಮತ್ತು ನಂಬರ್ 2 ಲಕ್ಕಿ ನಂಬರ್ ಆಗಿರುತ್ತೆ. ವೃಷಭ ರಾಶಿಯವರು ಮನೆಯಿಂದ ಹೊರಡುವ ಮುನ್ನ ಒಂದೇ ಒಂದು ಚಿಟಿಕೆ ಸೋಂಪು ಕಾಳನ್ನ ತಿಂದು ಮನೆಯಿಂದ ಹೊರಡೋದ್ರಿಂದ ನಿಮ್ಮ ಕೆಲಸಗಳು ಇನ್ನೂ ಕೂಡ ಶೀಘ್ರವಾಗಿ ಆಗುತ್ತೆ, ಯಶಸ್ಸು ಸಿಗುತ್ತೆ, ಮತ್ತೆ ಶತ್ರು ನಾಶವೂ ಕೂಡ ಆಗುತ್ತೆ ಅಂತ ತೋರಿಸ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಈ ಮಿಥುನ ರಾಶಿಯ ಈ ವಾರದ ಭವಿಷ್ಯವನ್ನ ನೋಡ್ಲಿಕ್ಕಾಗಿ ಒಂದು ಮಹತ್ವದ ಸೂಚನೆ ಗ್ರಹಗತಿಗಳು ನಿಮಗೆ ಏನು ಸೂಚಿಸ್ತಾ ಇದೆ ಅಂತಂದ್ರೆ ತಾಳ್ಮೆ. ತಾಳ್ಮೆಯೇ ನಮ್ಮ ಮೂಲ ಮಂತ್ರ ಆಗಿದ್ರೆ ಮಿಥುನ ರಾಶಿಯವರಿಗೆ ಈ ವಾರ ರಾಜಯೋಗ ಇದೆ. ಯಾಕೆಂದ್ರೆ ನಾವು ಸ್ವಲ್ಪ ತಾಳ್ಮೆಯನ್ನ ಕಳ್ಕೊಂಡ್ರೆ ಮಿಥುನ ರಾಶಿಯವರಿಗೆ ಈ ವಾರ ಕೈಗೆ ಬಂದಂತಹ ಸಿಹಿ ಫಲ ಬಾಯಿಗೆ ಬರೋದಿಲ್ಲ, ಕೈಗೆ ಬಂದಂತಹ ಕೆಲಸ ನಮಗೆ ದಕ್ಕೋದಿಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ಹಾಗಾಗಿ ಮಿಥುನ ರಾಶಿಯವರು ವಿಶೇಷವಾಗಿ ತಾಳ್ಮೆಯನ್ನ ಕಳ್ಕೋಬಾರ್ದು ಅಂತ ತೋರಿಸ್ತಾ ಇದೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ನಾವು ಮುನ್ನುಗ್ಗಿ ಸಾಗಬೇಕಾಗತ್ತೆ. ಮಕ್ಕಳಿಗೆ ಅನಾರೋಗ್ಯ, ಮಿಥುನ ರಾಶಿಯ ಮಕ್ಕಳಿದ್ರೆ ಮನೆಯಲ್ಲಿ ನೀವು ಸ್ವಲ್ಪ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಅವರಿಗೆ ನೀರಿನಿಂದ ಬರುವಂತಹ ಕಾಯಿಲೆಗಳನ್ನು ಸೂಚಿಸ್ತಾ ಇದೆ. ನೋಡಿ, ಈಗ ಬೇಸಿಗೆ ಇದೆ, ಮಕ್ಕಳು ಹೆಚ್ಚು ಈ ಸಮರ್ ವೆಕೇಶನ್ ಅಂತ ಹೊರಗಡೆ ಆಡುವಂಥದ್ದು, ಆಮೇಲೆ ಹೆಚ್ಚು ದಾಹ ಆಗುತ್ತೆ, ಇದ್ದಕ್ಕಿದ್ದಂಗೆ ಜಾಸ್ತಿ ನೀರು ಕುಡಿದು ಬಿಡ್ತಾರೆ, ಅಥವಾ ಅವರೆಲ್ಲೋ ಮನೆ ಹತ್ರ ಆಡ್ತಾ ಇರ್ತಾರೆ, ಎಲ್ಲೋ ಹೊರಗಡೆ ಸ್ವಲ್ಪ ಕಲುಷಿತ ನೀರನ್ನು ಕುಡಿಯುವಂಥದ್ದು, ಅಥವಾ ಒಂದು ಪ್ಯೂರಿಟಿ ಇಲ್ದಿರುವಂತಹ ನೀರನ್ನು ಸೇವನೆ ಮಾಡೋದ್ರಿಂದ ಅವರಿಗೆ ಒಂದು ಸ್ವಲ್ಪ ನೀರಿನಿಂದ ಜಾಡ್ಯ ಬರುತ್ತೆ ಅಂತ ತೋರಿಸ್ತಾ ಇದೆ. ಅದರ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಳಿ. ಅದೇ ರೀತಿ ಮಿಥುನ ರಾಶಿಯವರಿಗೆ ಒಂದು ಶುಭ ಸಮಾಚಾರ ಏನಪ್ಪಾ ಅಂದ್ರೆ, ತುಂಬಾ ದಿನಗಳಿಂದ ಅರ್ಧಕ್ಕೆ ನಿಂತಿದ್ದ ಕೆಲಸ ಈ ವಾರ ಆಗತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಸೈಟ್ ರಿಜಿಸ್ಟ್ರೇಷನ್ ಆಗುವಂತಹ ಶುಭ ಸಮಾಚಾರ. ತುಂಬಾ ದಿವಸದಿಂದ ಅರ್ಧಕ್ಕೆ ನಿಂತಿತ್ತು, ಮನೆ ರಿಜಿಸ್ಟ್ರೇಷನ್, ಸೈಟ್ ರಿಜಿಸ್ಟ್ರೇಷನ್, ವೆಹಿಕಲ್ ರಿಜಿಸ್ಟ್ರೇಷನ್ ಇರಬಹುದು, ಅಥವಾ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಪೆಂಡಿಂಗ್ ಇರಬಹುದು, ಯಾವುದೋ ಒಂದು ಕೆಲಸ
ಗಂಡು ಹೆಣ್ಣು ನೋಡುವಂಥದ್ದು, ಆ ಕಡೆಯಿಂದ ನಿಮಗೆ ಅಪ್ರೂವಲ್ ಬಂದಿರಲಿಲ್ಲ, ಗ್ರೀನ್ ಸಿಗ್ನಲ್ ಬಂದಿರಲಿಲ್ಲ, ಒಂದು ಇಮಿಡಿಯೇಟ್ಲಿ ಶುಭ ಸಮಾಚಾರ ಬರುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ. ಅರ್ಧಕ್ಕೆ ನಿಂತಂಥ ಕೆಲಸ ಸಡನ್ಲಿ ಆದರೆ ಏನಾಗುತ್ತೆ ಹೇಳಿ, ಖುಷಿ ಆಗುತ್ತೆ. ಅದೇ ಥರ ಸಿಹಿ ಸಮಾಚಾರ ನಿಮಗೂ ಬರುತ್ತೆ. ಹಾಗೆ ವೀಸಾಗೇನಾದರೂ ನೀವು ಅಪ್ಲೈ ಮಾಡಿ ಕಾಯ್ತಾ ಇದ್ರೆ ವೀಸಾ ಬರುತ್ತೆ. ಪಾಸ್ಪೋರ್ಟ್ ಕ್ಲಿಯರೆನ್ಸ್ ಸಿಗುತ್ತೆ ನಿಮಗೆ. ವಿದೇಶ ಯಾತ್ರೆ ಯೋಗ ಇದೆ. ಮಿಥುನ ರಾಶಿಯವರಿಗಂತೂ ತುಂಬ ಅಂದರೆ ಈ ವಾರದ ಉತ್ತರಾರ್ಧದಲ್ಲಿ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಕಳೆದ ನಂತರ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅತ್ಯಂತ ಶುಭ ಇದೆ ಅಂತ ತೋರಿಸ್ತಾ ಇದೆ. ವಾಹನ ಖರೀದಿಸುವಂಥ ಯೋಗ ಇದೆ. ವಿದೇಶ ಪ್ರಯಾಣ, ಮನೆಯಲ್ಲಿ ಸಂತಸದ ವಾತಾವರಣ. ಆದರೆ ಮಿಥುನ ರಾಶಿಯವರಿಗೆ ಒಂದು ಕೊಂಚ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ಕುಜನ ವಕ್ರದೃಷ್ಟಿ ಅಂತ ಬರುತ್ತೆ. ಕುಜನ ವಕ್ರದೃಷ್ಟಿ ಬಂದರೆ ಏನಾಗುತ್ತೆ ಈ ವಾರ ನಿಮಗೆ ಅಂದರೆ ಕೆಲಸದಲ್ಲಿ ವಿಘ್ನ, ವಿಳಂಬ, ಅಡೆತಡೆ, ಹಾನಿ, ಅಪವಾದ, ಅಪಪ್ರಚಾರ ಈ ಥರದ ಲಕ್ಷಣ ತೋರಿಸುತ್ತೆ. ಶತ್ರುಕಾಟನೂ ಕೂಡ. ಹಾಗಾಗಿ ಮಿಥುನ ರಾಶಿಯವರು ಏನು ಮಾಡಬೇಕು, ಮಂಗಳವಾರ ಯಾವುದಾದ್ರೂ ನಿಮ್ಮ ಒಂದು ಏರಿಯಾದಲ್ಲಿರುವಂತಹ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದು ತೀರ್ಥ ಪ್ರಸಾದ ಸೇವನೆ ಮಾಡಿ ಬರೋದ್ರಿಂದ ಅತ್ಯಂತ ಶುಭ ಫಲ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ, ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಫೋಕಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಯಾವುದಾದ್ರೂ ಕೆಲವು ಅಡಚಣೆಗಳು, ಒಂದು ರೀತಿಯ ಏನಾದರೂ ಸ್ಟಡಿ ಮಾಡೋದಕ್ಕೆ ಕೂತಾಗ ನಿಮ್ಮ ಸ್ನೇಹಿತರು ಬಂದು ಎಲ್ಲಾದರೂ ಹೊರಗಡೆ ತಿರುಗಾಡಕ್ಕೆ ಕರ್ಕೊಂಡು ಹೋಗೋದು, ಟೂರ್ಗೆ, ಟ್ರಿಪ್ಗೆ, ಸಿನಿಮಾಗೆ, ಮಾಲ್ಗೆ, ಟ್ರೆಕ್ಕಿಂಗಿಗೆ ಈ ರೀತಿಯಾಗಿ ಸ್ವಲ್ಪ ಡಿವಿಯೇಷನ್ ಮಾಡ್ತಾರೆ ವಿದ್ಯಾರ್ಥಿಗಳು. ಅದನ್ನು ನೋಡ್ಕೊಳ್ಳಿ. ನೌಕರಸ್ಥರಿಗೆ ಕೆಲಸದಲ್ಲಿ ಆಲಸ್ಯ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಲೇಜಿನೆಸ್ ಬಂದ್ಬಿಡುತ್ತೆ ನೌಕರಸ್ಥರಿಗೆ, ವ್ಯಾಪಾರಸ್ಥರಿಗೆ. ಅದನ್ನು ನೋಡ್ಕೋಬೇಕಾಗತ್ತೆ. ಆ ಆಲಸ್ಯವನ್ನು ಮೀರಿ ಬೆಳೆದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಶುಭ ಫಲ. ಅದೇ ರೀತಿ ವ್ಯಾಪಾರಸ್ಥರಿಗೆ ಮಿಶ್ರ ಫಲ ಅಂತ ತೋರಿಸ್ತಾ ಇದೆ. ರೈತರಿಗೆ ವಿಶೇಷವಾಗಿ ಶತ್ರುಬಾಧೆ. ಏನಪ್ಪ ಇವ್ರದ್ದು ಇಷ್ಟು ಚೆನ್ನಾಗಿ ಬೆಳೆ ಬಂತಲ್ಲ, ಹೇಗೆ ಆ ರೀತಿ ಅಂತ ಕಣ್ಣು ಕುಕ್ಕುತ್ತೆ. ಬೇರೆಯವ್ರದ್ದು ಒಂದು ಸ್ವಲ್ಪ ನಿಮ್ಮ ಮೇಲೆ ಶತ್ರುತ್ವವನ್ನು ಸಾಧಿಸ್ತಾರೆ. ಅದನ್ನು ನೋಡ್ಕೊಳ್ಳಿ. ಗೃಹಿಣಿಯರಿಗೆ ಶುಭ ಫಲ ಇದೆ. ಮಿಥುನ ರಾಶಿಯ ಮಕ್ಕಳು ಮತ್ತು ಹಿರಿಯರು ಮೆಟ್ಟಲನ್ನ ಸ್ಟೆಪ್ಸ್ ಇಳಿಯುವಾಗ ಜಾಗ್ರತೆ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಮಿಥುನ ರಾಶಿಯವರಿಗೆ ಗುರುವಾರ ಲಕ್ಕಿ ವಾರ. ಬಣ್ಣ ಹಳದಿ ಲಕ್ಕಿ. ಮತ್ತೆ ನಂಬರ್ 6 ಶುಭ ಸಂಖ್ಯೆ ಅಂತ ತೋರಿಸ್ತಾ ಇದೆ. ಮನೆಯಿಂದ ಹೊರಗಡೆ ಹೊರಡುವಾಗ ಮಿಥುನ ರಾಶಿಯವರು ಈ ವಾರ ಕೃಷ್ಣನ ಆರಾಧನೆಯನ್ನು ಮಾಡ್ಕೋಬೇಕು. ಕೃಷ್ಣನ ಆರಾಧನೆ ಅಂತ ಬಂದ್ರೆ ನಿಮಗೆ ಅತಿ ಸುಲಭವಾಗಿ ಸಿಗುವಂಥದ್ದು ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಮೊನ್ನೆ ಮಾರ್ಚ್ 30ನೇ ತಾರೀಕಿಗೆ ನಾವು ಯುಗಾದಿಯ ದಿನ ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರ ನಾವು ಅಪ್ಲೋಡ್ ಮಾಡಿದ್ದೀವಿ ವೀಕ್ಷಕರೇ. ಅದನ್ನು ಕೇಳೋದ್ರಿಂದ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಿಮಗೆ ಶುಭಾಶಯ ಅಂತ ಹೇಳ್ತಾ ಈಗ ಮುಂದಿನ ರಾಶಿಯತ್ತ ನಾವು ಗಮನ ಕೊಡೋದಾದ್ರೆ ವೀಕ್ಷಕರೇ, ಕರ್ಕ ರಾಶಿ. ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ವಿಶೇಷವಾಗಿ ಈ ವಾರ ತುಂಬಾ ಅದೃಷ್ಟ ತರಲಿದೆ ಅನ್ನೋದರ ಸೂಚನೆ. ಮೊದಲೇ ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡ್ತೀನಿ ಯಾರ್ಯಾರು ಕರ್ಕ ರಾಶಿಯವರಿದ್ದೀರಿ. ಈ ವಾರದ ಆರಂಭದಲ್ಲೇ ವೀಕ್ಷಕರೇ ನೀವು ಬರೆದಿಟ್ಕೊಳ್ಳಿ, ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿವಸದಲ್ಲಿ ಒಂದು ದಿವಸ ನಿಮಗೆ ಮನೆಗೆ ಯಾವುದಾದ್ರೂ ಶುಭ ಸಮಾಚಾರ ಬರಬೇಕು, ಏನಾದರೂ ಮನೆಯಲ್ಲಿ ಹೊಸದು ನಡಿಬೇಕು ಕರ್ಕ ರಾಶಿಯವರ ಮನೆಯಲ್ಲಿ ಅಂತ ಗ್ರಹಗತಿಗಳು ಸೂಚನೆ ಇದೆ. ನೀವು ಸಂತಾನ ವೇಟಿಂಗಲ್ಲಿದ್ದರೆ ನಿಮಗೆ ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಬರುತ್ತೆ. ಮನೆಯಲ್ಲಿ ಮದುವೆ, ಮುಂಜಿವೆ, ಮಂಗಳ ಕಾರ್ಯಗಳ ಒಂದು ನೀವು ಅದನ್ನು ಡೇಟ್ ಫಿಕ್ಸ್ ಮಾಡ್ತೀರಾ. ಒಂದು ಶುಭ ಸಮಾಚಾರ, ಒಂದು ಒಳ್ಳೆಯ ಘಟನೆ ನಡೆಯುತ್ತೆ ಮನೆಯಲ್ಲಿ. ಹಾಗೆ ನಿಮಗೆ ಉದ್ಯೋಗಿಗಳಾಗಿದ್ದಲ್ಲಿ ಇನ್ಕ್ರಿಮೆಂಟ್ ಸಿಗುತ್ತೆ. ಅದು ನಿಮಗೆ ಟ್ರಾನ್ಸ್ಫರ್, ನೀವು ಯಾವ ಊರಿಗೆ ಟ್ರಾನ್ಸ್ಫರ್ ಬೇಕು ಅಂತ ಕಾಯ್ತಾ ಇದ್ರಿ ಅದೇ ಊರಿಗೆ ಟ್ರಾನ್ಸ್ಫರ್ ಸಿಗುತ್ತೆ, ವಿತ್ ಇನ್ಕ್ರಿಮೆಂಟ್ ಸಿಗುತ್ತೆ. ನೋಡಿ, ಡಬಲ್ ಬೆನಿಫಿಟ್ ಅಂತ ಹೇಳ್ಬೋದು. ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದೀರಿ ಕರ್ಕ ರಾಶಿಯವರಿಗೆ ಈ ವಾರ ಕೆಲಸ ಸಿಗುತ್ತೆ. ಅದೇ ರೀತಿ ವ್ಯಾಪಾರಿಗಳಿಗೆ ಸಡನ್ ಧನಲಾಭ ಆಗುತ್ತೆ. ಇನ್ಕ್ರಿಮೆಂಟ್ ಅವರಿಗೆ ಒಂದು ನಿರೀಕ್ಷಿತ ಮಟ್ಟ ಏನಿರುತ್ತಲ್ಲ ಅದರ 2 ಪಟ್ಟು 3 ಪಟ್ಟು ಲಾಭ ಆಗುತ್ತೆ. ಇನ್ನೇನು ಬೇಕು ಹೇಳಿ ಕರ್ಕ ರಾಶಿಯವರಿಗೆ. ಆದರೆ ಸ್ವಲ್ಪ ಓವರ್ ಖರ್ಚುಗಳು ಅಂತ ತೋರಿಸ್ತಾ ಇದೆ. ನಿಮ್ಮ ಒಂದು ಬಜೆಟ್ ಹಾಕೊಂಡಿರ್ತೀರಾ, ಈ ವಾರ ನನ್ನ ಖರ್ಚು ಇಷ್ಟಿರುತ್ತೆ ಅಂತ, ಬಟ್ ಅದನ್ನು ಮೀರಿ ಡಬಲ್ ಖರ್ಚುಗಳು ಕೂಡ ಬರುತ್ತೆ. ಅದರ ಖರ್ಚುಗಳ ಬಗ್ಗೆ ನಿಗಾ ಇರಲಿ. ವಾರದ ಕೊನೆಗೆ ಕರ್ಕ ರಾಶಿಯವರು ಟ್ರಾವೆಲಿಂಗ್ ಮಾಡ್ತೀರಾ, ಶಾರ್ಟ್ ಟ್ರಿಪ್ ಅಂತ ತೋರಿಸ್ತಾ ಇದೆ. ಅದು ನಿಮ್ಮ ಪಾರಿವಾರಿಕ ಅಂದರೆ ಕುಟುಂಬದ ಸದಸ್ಯರೊಂದಿಗೆ ಕೂಡ ಟ್ರಿಪ್ ಮಾಡಬಹುದು, ಅಥವಾ ನಿಮ್ಮ ಬಿಸಿನೆಸ್ ಟ್ರಿಪ್ ಕೂಡ ಆಗಿರಬಹುದು. ಅದೇ ರೀತಿ ಈ ವಾರ ಕರ್ಕ ರಾಶಿಯವರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ಸ್ಗಳು ಜಾಸ್ತಿ ಬೆಳೀತಾ ಹೋಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ನಿಮಗೆ ವ್ಯಾಪಾರ, ನೌಕರಿ
ಇದರಲ್ಲಿ ನಿಮಗೆ ಕಾಂಟ್ಯಾಕ್ಟ್ಸ್ಗಳು ಜಾಸ್ತಿ ಬೆಳೆಯೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ನಿಮ್ಮ ನೌಕರಿ ಮತ್ತು ವ್ಯಾಪಾರಕ್ಕೆ ಅದು ಡಬಲ್ ಬೂಸ್ಟ್ ಕೊಡುತ್ತೆ. ನಿಮ್ಮ ನೌಕರಿಗೂ ಹೆಲ್ಪ್ ಆಗುತ್ತೆ, ವ್ಯಾಪಾರಕ್ಕೂ ಹೆಲ್ಪ್ ಆಗುತ್ತೆ. ಇನ್ನು ಯಾರ್ಯಾರು ಕರ್ಕ ರಾಶಿಯವರು ಪಾಲಿಟಿಷಿಯನ್ಸ್ ಆಗಿದ್ದೀರಿ, ಪಾಲಿಟಿಕ್ಸ್ ಅಲ್ಲಿದ್ದೀರಿ, ನಿಮಗೆ ಹೆಚ್ಚಿನ ಜವಾಬ್ದಾರಿ ಸಿಗುತ್ತೆ, ಹೆಚ್ಚಿನ ಉನ್ನತ ಪದವಿ ಸಿಗುತ್ತೆ. ಅದೇ ರೀತಿ ಪ್ರೇಮ ಜೀವನಕ್ಕೂ ಕೂಡ ಈ ತಿಂಗಳು ತುಂಬ ಚೆನ್ನಾಗಿದೆ ಈ ವಾರ ಅಂತ ಹೇಳ್ಬೋದು. ಅದೇ ರೀತಿ ದಾಂಪತ್ಯ ಜೀವನ ಕೂಡ ಸಿಹಿಯಾಗಿರಲಿದೆ ಕರ್ಕ ರಾಶಿಯವರಿಗೆ. ಲಕ್ಕಿ ವಾರ ಬುಧವಾರ. ಅದೇ ರೀತಿ ಕರ್ಕ ರಾಶಿಯವರ ಲಕ್ಕಿ ಬಣ್ಣ ಹಸಿರು, ಲಕ್ಕಿ ನಂಬರ್ 5. ಮತ್ತೆ ಇನ್ನು ವಿಶೇಷವಾಗಿ ಕರ್ಕ ರಾಶಿಯವರು ಮನೆಯಿಂದ ಹೊರಡುವ ಮುನ್ನ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಮನೆಯಿಂದ ಹೊರಟ್ರೆ ನಿಮ್ಮ ಎಲ್ಲ ಕೆಲಸಗಳು ಶುಭ ಆಗುತ್ತೆ. ಇನ್ನೂ ಹೆಚ್ಚಿನ ಫಲ ಬೇಕು ಕರ್ಕ ರಾಶಿಯವರಿಗೆ ಅಂತಂದ್ರೆ ಜೀತ್ ಮೀಡಿಯಾದಲ್ಲಿ ಮೊನ್ನೆ ಯುಗಾದಿಯ ದಿನ ನಾವು ಶ್ರೀ ಕೃಷ್ಣ ಮಧುರಾಷ್ಟಕಮನ್ನು ಅಪ್ಲೋಡ್ ಮಾಡಿದ್ದೀವಿ ವೀಕ್ಷಕರೇ. ಅದನ್ನು ಕೇಳಿಬಿಟ್ಟು ಮನೆಯಿಂದ ಹೊರಡೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಹೂವಿನ ಹಾರ ಎತ್ತಿದಷ್ಟೇ ಸರಾಗವಾಗಿ ಆಗುತ್ತೆ. ಮತ್ತೆ ಶತ್ರು ಕೂಡ ದಮನ ಆಗತ್ತೆ, ನಾಶ ಆಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಸಿಂಹ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಏಪ್ರಿಲ್ 1ರಿಂದ 7ರವರೆಗೆ ಬಹಳ ಅದ್ಭುತ ಸಮಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಶಸ್ಸು ಮನೆಯ ಬಾಗಿಲಿಗೆ ಬಂದು ಅಪಾರ್ಚುನಿಟಿಗಳು ಡೋರ್ ನಾಕ್ ಮಾಡುತ್ತೆ ಎನ್ನುವಂತಹ ಸೂಚನೆ ಕೊಡ್ತಾ ಇದೆ. ಹಾಗಾಗಿ ಈ ವಾರ ವಿಶೇಷವಾಗಿ ನಿಮ್ಮ ಶತ್ರುಗಳ ಮೇಲೆ ನಿಮ್ಮ ಕೈ ಮೇಲಾಗಲಿದೆ. ಒಂದು ವಿಶೇಷವಾದಂತಹ ಸಿಹಿ ಸಮಾಚಾರ ಅಂತಾನೆ ಹೇಳ್ಬೋದು. ಆದರೆ ಈಗ ಮಾರ್ಚ್ 29ಕ್ಕೆ ಶನಿಯ ರಾಶಿ ಪರಿವರ್ತನೆಯಿಂದ ಶನಿ ಭಗವಾನರು ಮೀನ ರಾಶಿಗೆ ರಾಶಿ ಪರಿವರ್ತನೆ ಮಾಡಿದ್ದರಿಂದ ಸಿಂಹ ರಾಶಿಗೆ 2.5 ವರ್ಷದ ಶನಿ ಢಯ್ಯ ಆರಂಭವಾಗಿದೆ. ನಿಮ್ಮ ಕೆಲಸಗಳು ನಿರ್ಧಾರಿತ ಪೂರ್ವ ಯೋಜಿತ ಮಟ್ಟಕ್ಕೆ ನಿಮಗೆ ಯಶಸ್ಸು ಕೊಡ್ಲಿಕ್ಕಿಲ್ಲ. 2.5 ವರ್ಷ ಕಾರ್ಯ ವಿಳಂಬ ನಿಧಾನ ಆಗುತ್ತೆ. ಹಾಗಾಗಿ ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಸಿಂಹ ರಾಶಿಯವರು ಪ್ರತಿ ಶನಿವಾರ ಆಂಜನೇಯನ ದೇವಾಲಯಕ್ಕೆ ತಪ್ಪದೆ ಭೇಟಿ ನೀಡಿ. ತಿಂಗಳಲ್ಲಿ ಅಟ್ಲೀಸ್ಟ್ 2 ಸಲ ಇಷ್ಟು ಒಂದು 10ರಿಂದ 15 ರೂಪಾಯಿದು ಕೇಸರಿ ಪುಡಿ ಸಿಗುತ್ತೆ ಗ್ರಂಥಿಕೆ ಅಂಗಡಿಯಲ್ಲಿ. ಅದನ್ನು ತಗೊಂಡು ಹೋಗ್ಬಿಟ್ಟು ಆಂಜನೇಯನ ಎಡಗಾಲ ಪಾದಕ್ಕೆ ಅದನ್ನು ಹಾಕಿಸಿ ಪೂಜೆ ಮಾಡಿಸಿ ಅದರಲ್ಲಿ ಅರ್ಧ ವಾಪಸ್ ತಗೊಳ್ಳಿ. ಆ ಅರ್ಧ ವಾಪಸ್ ತಗೊಂಡಿದ್ದ ಸಿಂಧೂರ ಪುಡಿಯನ್ನ ಪ್ರತಿದಿನ ಹಣೆಗಿಟ್ಟುಕೊಂಡು ನೀವು ಮನೆಯಿಂದ ಹೊರಗಡೆ ಹೊರಟ್ರೆ ಅಥವಾ ಮನೆಯಲ್ಲಿರುವವರು ಅದನ್ನು ಹಣೆಗಿಟ್ಕೊಂಡು ನಿಮ್ಮ ದಿನವನ್ನು ಆರಂಭ ಮಾಡಿದರೆ ನಿಮಗೆ ಈ 2.5 ವರ್ಷದ ಶನಿ ಕಾಟ ಏನಿರುತ್ತೆ, ಶನಿ ಢಯ್ಯ ಅಂತ ಏನು ಹೇಳ್ತೀವಿ, ಅದರ ಕಾಟದಿಂದ ನೀವು ಮುಕ್ತಿ ಪಡಿಬಹುದು. ಆದರೆ ಒಂದು ಶುಭ ಸಮಾಚಾರ ಏನಪ್ಪಾ ಅಂತಂದ್ರೆ ಈ ವಾರ ಶತ್ರುವಿನ ಮೇಲೆ ನಿಮ್ಮ ಕೈ ಮೇಲಾಗತ್ತೆ. ಯಾರ ಪಿತೂರಿಯೂ ಕೂಡ ಸಿಂಹರಾಶಿಯವರನ್ನ ಈ ವಾರ ಕಾಡಿಸೋದಿಲ್ಲ. ನೀವು ನಡೆದಿದ್ದೇ ಹಾದಿ ಎನ್ನುವಂತಹ ಶುಭ ಸಮಾಚಾರ ಈ ವಾರ ಬರುತ್ತೆ. ಅದೇ ರೀತಿ ಪ್ರತಿ ಶನಿವಾರ ನೀವು ಆಂಜನೇಯನ ದೇವಾಲಯಕ್ಕೆ ಭೇಟಿ ನೀಡಿ ಅಂತ ಆಗಲೇ ನಾನು ಹೇಳಿದ್ದೀನಿ. ಇನ್ನು ಪ್ರತಿದಿನ ನೀವು ತಪ್ಪದೆ ಬೆಳಗ್ಗೆ ಸಂಜೆ 1 ಬಾರಿ ಆಂಜನೇಯನ ಸ್ತೋತ್ರ ಪಠಣೆ ಮಾಡಬೇಕು, ಹನುಮಾನ್ ಚಾಲಿಸ ಹೇಳಬೇಕು ಅಥವಾ ಕೇಳಬೇಕು. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನೂ ಶುಭ ಫಲ ಬೇಕು ಸಿಂಹರಾಶಿಯವರಿಗೆ ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಯುಗಾದಿ ದಿನ ಅಪ್ಲೋಡ್ ಮಾಡಿದ್ದೀವಿ. ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರ ಕೇಳೋದ್ರಿಂದ ಈ ಶನಿ ಢಯ್ಯದಿಂದ ಏನು ಕಹಿ ಫಲಗಳು ಬರುತ್ತೆ ಅದು ಸಿಹಿಯಾಗಿ ಪರಿವರ್ತನೆಯಾಗುತ್ತೆ. ಈ ವಾರ ಸಿಂಹರಾಶಿಯ ನೌಕರರಿಗೆ, ವ್ಯಾಪಾರಿಗಳಿಗೆ, ಕೃಷಿಕರಿಗೆ ತುಂಬ ಒಳ್ಳೆಯದಿದೆ ಅಂತ ತೋರಿಸ್ತಾ ಇದೆ ವೀಕ್ಷಕರೇ. ಒಂದು ನೀವೇನಾದರೂ ಜಾಬ್ ಹೋಲ್ಡರ್ಸ್ ಆಗಿದ್ದರೆ, ನೌಕರಸ್ಥರಾಗಿದ್ದರೆ ನಿಮಗೆ ನಿಮ್ಮ ಬಾಸಿಂದ ನಿಮಗೆ ಅತ್ಯಂತ ಶುಭವಾದಂಥ ಸಪೋರ್ಟ್ ಸಿಗುತ್ತೆ. ಈ ಹಿಂದಿನ 1 ವಾರ 2 ವಾರ 1 ತಿಂಗಳು 2 ತಿಂಗಳಿಂದ ಏನಾಗಿತ್ತು ಅಂದರೆ ಕಚೇರಿಯಲ್ಲಿ ಸ್ವಲ್ಪ ಕಿರಿಕಿರಿ, ಆಫೀಸ್ ಪಾಲಿಟಿಕ್ಸ್ ಇರ್ಬೋದು, ಒಂದು ಗಾಸಿಪ್ ಇರ್ಬೋದು, ಅದರಿಂದ ಒಂದು ಸ್ವಲ್ಪ ನಿಮಗೆ ಹಿನ್ನಡೆಯಾಗಿತ್ತು. ಬಟ್ ಏಪ್ರಿಲ್ ತಿಂಗಳಿನಿಂದ ಮೊದಲ ವಾರದಿಂದ ನಿಮಗೇನಾಗುತ್ತೆ ಅಂದರೆ ಕಚೇರಿಯಲ್ಲಿ ಯಾರು ನಿಮಗೆ ಹಿನ್ನಡೆ ಮಾಡಿದ್ರು ಅವರೇ ಸಪೋರ್ಟ್ ಮಾಡಕ್ಕೆ ಬರ್ತಾರೆ. ಒಳ್ಳೆಯ ಸಮಯ ಅಂತ ಹೇಳ್ಬೋದು. ವ್ಯಾಪಾರಿಗಳಿಗೂ ಕೂಡ ಏನಾಗಿತ್ತು ಅಂದರೆ ಒಂದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇತ್ತು. ನಿಮ್ಮ ಅಪೋಸಿಟ್ ಕಾಂಪಿಟೇಷನ್ ಈ ವಾರ ತಗ್ಗುತ್ತೆ, ನಿಮ್ಮ ಕೈ ಮೇಲಾಗುತ್ತೆ. ಅದೇ ರೀತಿ ವಾರಾಂತ್ಯಕ್ಕೆ ಒಂದು ಸ್ವಲ್ಪ ವಾದ ವಿವಾದಗಳು ಕಂಡು ಬರುತ್ತೆ. ಸಿಂಹರಾಶಿಯವರಿಗೆ ಜಾಗೃತಿ ವಹಿಸಿ. ದಾಂಪತ್ಯದಲ್ಲಿರ್ಬೋದು, ಆಫೀಸಲ್ಲಿರ್ಬೋದು, ನೆರೆಹೊರೆಯವರಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿರ್ಬೋದು, ಅದರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿ ಹೆಚ್ಚಿನ ಶುಭ ಫಲವನ್ನು ಪಡಿಬೇಕು ಸಿಂಹರಾಶಿಯವರಂದರೆ ಈ ವಾರ
ಮನೆಯಿಂದ ಹೊರಡುವ ಮುನ್ನ 108 ಬಾರಿ ಓಂ ಗಣಪತಯೇ ನಮಃ ಅನ್ನೋ ಮಂತ್ರ ಸಮರ್ಪಣೆ ಹೇಳಿಬಿಟ್ಟು ಗಣೇಶನಿಗೆ ಸಾಧ್ಯ ಆದರೆ ಪ್ರತಿದಿನ ಈ ವಾರ 7 ದಿವಸನೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಈ ಬರೋ ಬುಧವಾರ ಒಂದು 21 ಗರಿಕೆ ಗಣೇಶನ ಪಾದಕ್ಕಿಟ್ಬಿಟ್ಟು ಮನೆಯಿಂದ ನಮಸ್ಕಾರ ಮಾಡಿಬಿಟ್ಟು ನಿಮ್ಮ ಕೆಲಸದಲ್ಲಿ ತೊಡ್ಕೊಳ್ಳೋದ್ರಿಂದ ಹೊರಡೋದ್ರಿಂದ ಅತ್ಯಂತ ಶುಭ ಫಲ ಸಿಗುತ್ತೆ. ಇನ್ನು ವಿಶೇಷವಾಗಿ ಸಿಂಹರಾಶಿಯವರಿಗೆ ಈ ವಾರ ಲಕ್ಕಿ ವಾರ ಅಂದರೆ ಮಂಗಳವಾರ ಅಂತ ಹೇಳಬಹುದು. ಬಣ್ಣ ಕೆಂಪು ಬಣ್ಣ ಮತ್ತು ಲಕ್ಕಿ ನಂಬರ್ 9 ಬರುತ್ತೆ. ಜೀತ್ ಮೀಡಿಯಾದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ಸಿಂಹರಾಶಿಯವರು ಪ್ರತಿದಿನ ತಪ್ಪದೆ ಬೆಳಗ್ಗೆ ಸಂಜೆ ಕೇಳಿ, ನಿಮ್ಮ ಜೀವನದಲ್ಲಿ ಸಿಹಿ ಮಧುರತೆ ತುಂಬಿರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಫಲಾಫಲಗಳನ್ನು ನೋಡ್ಲಿಕ್ಕಾಗಿ ಈ ವಾರ ಹೇಗಿದೆ ಅಂತಂದ್ರೆ ಅತ್ಯಂತ ಶುಭ ಫಲ ಅಂತ ತೋರಿಸ್ತಾ ಇದೆ. ನೀವು ಖುಷಿ ಪಡುವಂತಹ ಸಮಯ. ಏಪ್ರಿಲ್ ಮೊದಲನೆಯ ವಾರದಲ್ಲಿ ಕನ್ಯಾ ರಾಶಿಯವರ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ, ಅವರ ಜೀವನದಲ್ಲಿ ಶುಭ ನಡೆಯುತ್ತೆ. ಸಿಹಿ 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 ಅಂತಾನೆ ತೋರಿಸ್ತಾ ಇದೆ. ಆದರೆ ಒಂದು ಹಿನ್ನಡೆ ಏನಪ್ಪಾ ಅಂತಂದ್ರೆ ನಿಮಗೆ ಸ್ವಲ್ಪ ಶತ್ರುಕಾಟ ನೋಡಿ. ನಿಮಗೆ ಈ ವಾರ ಜೀವನ ಒಂದು ಗ್ರಹಗತಿ ಸಿಹಿಯನ್ನ ಉಣಿಸ್ಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ. ಆದರೆ ಶತ್ರುಕಾಟ ಒಂದು ಸ್ವಲ್ಪ ಹಿನ್ನಡೆ ಕೊಡುತ್ತೆ. ಅದನ್ನ ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ, ಜಾಗೃತೆಯಾಗಿ. ಶತ್ರುಗಳತ್ತ ಗಮನ ಇರಲಿ. ಅದನ್ನ ಬಿಟ್ಟು ನಿಮ್ಮ ವರ್ಕ್ ಮೇಲಿನ ಫೋಕಸ್ ಅನ್ನ ತೆಗೆಯೋದು ಬೇಡ. ಶತ್ರುಗಳು ಏನ್ ಮಾಡ್ತಾ ಇದ್ದಾರೆ, ಒಂದು ಕಣ್ಣು ಅವ್ರ ಮೇಲೆ ಇರಬೇಕು. ಅದು ಬಿಟ್ಟು ಕೂಡ ನಾವು ಆ ಶತ್ರುಗಳು ಏನ್ ಮಾಡ್ತಾ ಇದ್ದಾರೆ ಹಾಗೇ ಅವ್ರನ್ನ ನೋಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಕೆಲಸದ ಮೇಲಿನ ಫೋಕಸ್ ಹೊರಟೋಗುತ್ತೆ. ಆಫೀಸು ಕಚೇರಿಯಲ್ಲಿ ಈ ವಾರ ನಿಮ್ಮ ಕೊಲೀಗ್ಗಳು ನಿಮ್ಮ ಬಾಸಿಗೆ ನಿಮ್ಮನ್ನ ಎತ್ಕಟ್ಟಿ ನಿಮ್ಮನ್ನ ಬಯಸುವಂತಹ ಅವಮಾನ ಮಾಡಿಸುವಂತಹ ಪ್ರಸಂಗಗಳು, ವ್ಯವಹಾರ ಅಂತ ಬಂದಾಗ ಇದ್ದಕ್ಕಿದ್ದಂತೆ ಅಂಗಡಿಯಲ್ಲಿ ಕೆಲವೊಂದು ಕಳ್ಳತನ ಆಗುವಂಥದ್ದು ಅಥವಾ ಏನಾದರೂ ಕೆಲವೊಂದು ಐಟಮ್ಸ್ಗಳು ಬೆಂಕಿಗೆ ಆಹುತಿಯಾಗಿ ನಷ್ಟ ಆಗುವಂಥದ್ದು, ಇಂಥ ಘಟನೆಗಳಾಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಆಗುವಂಥದ್ದು. ಮೊದಲೇ ಬೇಸಿಗೆ ಇದೆ, ಹಾಗಾಗಿ ವ್ಯಾಪಾರಸ್ಥರು ತಮ್ಮ ಗೋಡೌನ್ ಇರಬಹುದು, ಅಂಗಡಿ ಇರಬಹುದು, ಅಥವಾ ಕನ್ಯಾ ರಾಶಿಯವರು ಯಾರು ಮನೆಯಲ್ಲಿ ಇರ್ತೀರಿ ಅವರು ವಿದ್ಯುತ್ ಶಕ್ತಿಯಿಂದ ಹುಷಾರಾಗಿರಿ. ಕರೆಂಟು ಒದ್ದೆ ಕೈಯಿಂದ ಪ್ಲಗ್ ಮುಟ್ಬಿಟ್ಟು ಕರೆಂಟ್ ಮುಟ್ಟಿ ಶಾಕ್ ಹೊಡೆಸ್ಕೊಳ್ಳುವಂಥದ್ದು ಅಥವಾ ಕುಕ್ಕರ್ ಇಡಬೇಕಾದ್ರೆ ಜಾಗೃತಿಯಾಗಿರಬೇಕು. ಕನ್ಯಾ ರಾಶಿಯವರಿಗೆ ಈ ವಾರ ಸ್ವಲ್ಪ ಅಗ್ನಿ ಭಯ ಅಂತ ತೋರಿಸುತ್ತೆ, ಹಾಗಾಗಿ ಹುಷಾರಾಗಿರಬೇಕು. ಅದೇ ರೀತಿ ಚೋರ ಭಯ, ಕಳ್ಳರಿಂದ ಭಯ. ಕನ್ಯಾ ರಾಶಿಯವರು ಟ್ರಾವೆಲ್ ಮಾಡ್ತಾ ಇರ್ತೀರಾ, ಬಸ್ಸಲ್ಲಿ, ಫ್ಲೈಟಲ್ಲಿ, ಟ್ರೈನಲ್ಲಿ, ಈ ರೀತಿಯಾದಂಥ ಒಂದು ನಿಮ್ಮ ಪ್ರಯಾಣ ವ್ಯವಸ್ಥೆಯಲ್ಲಿ ನೀವು ವ್ಯಾಲ್ಯೂಯಬಲ್ ಥಿಂಗ್ಸ್ ಅನ್ನ ಕಳೆದುಕೊಳ್ಳುವಂಥದ್ದು ಕಳೆದು ಹೋಗುತ್ತೆ ಅನ್ನೋದು ತೋರಿಸ್ತಾ ಇದೆ. ಜಾಗೃತಿಯಾಗಿರಿ. ಅದೇ ರೀತಿ ಇನ್ನೂ ಒಂದು ಕನ್ಯಾ ರಾಶಿಯವರಿಗೆ ಇದರ ಮಧ್ಯೆ ಶುಭ ಫಲ ಏನು ಅಂದ್ರೆ ಪೂರ್ವಜರಿಂದ ಆಸ್ತಿ ಬರುತ್ತೆ ಅಂತ ಇದೆ. ಶುಭ ಫಲ ಅಂತ ಹೇಳ್ಬೋದು. ಪ್ರೇಮಿಗಳಿಗೆ ಶುಭ ಇದೆ. ದಂಪತಿಗಳಲ್ಲಿ ಮಾತಿಗೆ ಮಾತು ಬೆಳೆದು ಒಂಚೂರು ಇರುಸುಮುರುಸಾಗತ್ತೆ. ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಸೋಲ್ಬೇಕು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಇಚ್ಛಿತ ಫಲ ಅಂತ ತೋರಿಸ್ತಾ ಇದೆ. ಕನ್ಯಾ ರಾಶಿಯ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನೀವು ಏನು ಇಷ್ಟಪಟ್ಟಿರ್ತೀರಿ ಅದೇ ಕೋರ್ಸ್ ಸಿಗುತ್ತೆ. ನೀವು ಯಾವ ಕಾಲೇಜನ್ನ ಇದೇ ಕಾಲೇಜಲ್ಲಿ ನಂಗೆ ಸೀಟ್ ಬೇಕು, ಇದೇ ಕೋರ್ಸ್ ಬೇಕು ಅಂತ ನೀವು ಹಠ ಮಾಡ್ತಾ ಇರ್ತೀರಾ, ಅದೇ ಕಾಲೇಜಲ್ಲೇ ನಿಮ್ಮ ಕನಸಿನ ಸೀಟು ಮತ್ತೆ ಕೋರ್ಸು ಕೂಡ ಸಿಗುತ್ತೆ. ಶುಭಾಶಯಗಳು. ಅದೇ ರೀತಿ ಕನ್ಯಾ ರಾಶಿಯ ಹಿರಿಯರು ಮಕ್ಕಳು ತುಸು ಜಾಗ್ರತೆ. ಮೆಟ್ಲು ಇಳಿಬೇಕಾದ್ರೆ ಬಾತ್ರೂಮ್ ಅಲ್ಲಿ ಕಾಲ್ ಜಾರಿ ಬಿದ್ದು ಹೋಗುವಂಥದ್ದು, ಮೊಣಕಾಲು, ಮಂಡಿಗೆ, ಬೆನ್ನಿಗೆ ಪೆಟ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ತುಸು ಜಾಗೃತಿಯಾಗಿ ನೋಡ್ಕೊಳ್ಳಿ. ಕನ್ಯಾ ರಾಶಿಯ ಗರ್ಭಿಣಿಯರು ತುಸು ಜಾಗೃತಿ ಅಂತ ತೋರಿಸ್ತಾ ಇದೆ, ಹುಷಾರಾಗಿರಿ. ಅದೇ ರೀತಿ ಯಾಕೆ ಅಂತಂದ್ರೆ ಅವರು ನಡೆಯುವಾಗ ಅಥವಾ ತಮ್ಮ ಆರೋಗ್ಯದ ವಿಶೇಷವಾಗಿ ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಆಗ್ಬೋದು, ಅದನ್ನು ನೋಡ್ಕೊಳ್ಳಿ. ಕನ್ಯಾ ರಾಶಿಗೆ ಈ ವಾರ ಲಕ್ಕಿ ವಾರ ಅಂತ ಬಂದಾಗ ಭಾನುವಾರ ಲಕ್ಕಿ ಬರುತ್ತೆ. ಬಣ್ಣ ಬಿಳಿಯ ಬಣ್ಣ ಲಕ್ಕಿ ಇರುತ್ತೆ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ನಂಬರ್ 9 ಶುಭ ಕೊಡುತ್ತೆ. ಮನೆಯಿಂದ ಹೊರಡುವ ಮುನ್ನ ಕನ್ಯಾ ರಾಶಿಯವರು ತುಳಸಿಗೆ ನಮಸ್ಕಾರ ಮಾಡಿಬಿಟ್ಟು 11 ಸಲ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಮನೆಯಿಂದ ಹೊರಟ್ರೆ ಅತ್ಯಂತ ಶುಭ ಇರುತ್ತೆ. ಇನ್ನೂ ನಿಮಗೆ ಕನ್ಯಾ ರಾಶಿಯವರಿಗೆ ಹೆಚ್ಚಿನ ಸಿಹಿ ಫಲ ಸಿಗಬೇಕು ಅಂತಂದ್ರೆ ಮೊನ್ನೆ ನಾವು ಯುಗಾದಿಯ ದಿನ ಜೀತ್ ಮೀಡಿಯಾದಲ್ಲಿ ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ಅದನ್ನ ಬೆಳಗ್ಗೆ ಸಂಜೆ ನಿರಂತರವಾಗಿ ವರ್ಷ ಪೂರ್ತಿ ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವ ಕಹಿ ಬರೋದಿಲ್ಲ, ಸಿಹಿ ಸಿಹಿ ಸಿಹಿನೇ ಇರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ತುಲಾ ರಾಶಿ. ತುಲಾ ರಾಶಿಗೆ ಈ ವಾರ ವಿಶೇಷವಾಗಿ
ಏಪ್ರಿಲ್ 1ರಿಂದ 7ರವರೆಗೆ ಶುಕ್ರನ ಆಶೀರ್ವಾದ ನಿಮಗೆ ಉನ್ನತ ಮಟ್ಟದಲ್ಲಿರುತ್ತೆ. ಶುಕ್ರನ ಆಶೀರ್ವಾದ ಯಾರಿಗೆ ಉನ್ನತ ಮಟ್ಟದಲ್ಲಿ ಇರುತ್ತೆ ಅವರು ಒಳ್ಳೆಯ ಲ್ಯಾವಿಶ್ ಬಟ್ಟೆಗಳನ್ನು ಧರಿಸ್ತಾರೆ, ಉತ್ತಮವಾದ ಕ್ವಾಲಿಟಿ ಪರ್ಫ್ಯೂಮ್ ಅನ್ನು ಸ್ಪ್ರೇ ಮಾಡಿಕೊಂಡು ಒಂದು ರೀತಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾರೆ. ಅವರು ಯಾವುದೇ ಫಂಕ್ಷನಿಗೆ ಹೋಗಲಿ ಅಥವಾ ಯಾವುದೇ ಒಂದು ಗೆಟ್ ಟುಗೆದರ್ ಪಾರ್ಟಿಗೆ ಹೋಗಲಿ ಅಥವಾ ಕಚೇರಿಯಲ್ಲಿರಲಿ, ಇನ್ನೊಂದು ಸ್ಥಳದಲ್ಲಿರಲಿ, ವ್ಯಾಪಾರದ ಸ್ಥಳದಲ್ಲಿರಲಿ, ಆ ಒಂದು 10 ಜನರ ಮಧ್ಯದಲ್ಲಿದ್ದರೆ ಅವರನ್ನೇ ನೋಡಬೇಕು ಅನ್ನಿಸುವಂತಹ ಒಂದು ಚಾರ್ಮ್, ಒಂದು ಅದ್ಭುತವಾದಂತಹ ಶೈನ್, ಅವರ ಒಂದು ಹೊಳಪು ಅವರ ಮುಖದಲ್ಲಿರುತ್ತೆ. ಇದೆಲ್ಲ ಶುಕ್ರನ ಉನ್ನತ ಮಟ್ಟದ ಆಶೀರ್ವಾದ ಪ್ರಭಾವ ತುಲಾ ರಾಶಿಯವರಿಗೆ ಈ ವಾರ ಇರುತ್ತೆ. ನಾನು ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಶುಕ್ರನ ಆಶೀರ್ವಾದದಿಂದ ನಿಮಗೆ ಈ ವಾರ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದವು ಜೊತೆಗಿದೆ. ತುಲಾ ರಾಶಿಯವರಿಗೆ ಆಕಸ್ಮಿಕ ಧನಲಾಭ, ಖುಷಿ ಪಡುವಂತಹ ಸಮಯ. ಹಂಗಂತ ಹೇಳಿ ದುಡ್ಡು ಬಂತು ಅಂತ ಹೇಳಿ ನಾವು ಲ್ಯಾವಿಶ್ ಆಗಿ ಖರ್ಚು ಮಾಡೋದಲ್ಲ, ಅದನ್ನು ನೀವು ಸೇವಿಂಗಿಗೂ ಕೂಡ ಅದನ್ನು ಎತ್ತಿಟ್ಕೊಳ್ಳಿ, ಅದು ಜಾಗೃತಿಯಾಗಿ ಅಂತ ಹೇಳ್ತಾ, ವಿಶೇಷವಾಗಿ ತುಲಾ ರಾಶಿಯವರಿಗೆ ಈ ವಾರ ನೌಕರಿ ಬದಲಿ ಮಾಡುವಂತಹ ಪ್ರಸಂಗ ಬರುತ್ತೆ. ಚೇಂಜ್ ಆಫ್ ಜಾಬ್ ಅಂತ ತೋರಿಸುತ್ತೆ, ನೋಡಿಕೊಂಡು ಜಾಬನ್ನು ಚೇಂಜ್ ಮಾಡಿ. ಅದೇ ರೀತಿ ಶನಿ ಮತ್ತು ರಾಹು ಇಬ್ಬರ ಆಶೀರ್ವಾದ ತುಲಾ ರಾಶಿಯವರಿಗಿರೋದ್ರಿಂದ ಎಲ್ಲ ಕೆಲಸದಲ್ಲಿ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ, ಮನೆಯಲ್ಲಿ ಮಂಗಳ ಕಾರ್ಯ, ಕುಟುಂಬದ ಸಮಸ್ಯೆಗಳಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ತುಲಾ ರಾಶಿಯವರಿಗೆ ಕಳೆದ 2 ವಾರದಿಂದ ಫ್ಯಾಮಿಲಿ ಕಾನ್ಫ್ರಂಟೇಷನ್ ನಡೀತಾ ಇತ್ತು. ಪೂರ್ವಜರ ಆಸ್ತಿ, ನಾನು ಈ ಪಾಲ್ ಕೊಡೋದಿಲ್ಲ, ನಾನು ಸಹಿ ಮಾಡೋದಿಲ್ಲ, ಮತ್ತೊಂದು ಮಗದೊಂದು ಹಗ್ಗ ಜಗಾಟ ನಡೀತಾ ಇತ್ತು. ಅದರಲ್ಲಿ ಈ ವಾರ ಎಲ್ಲ ಮುಕ್ತಿ ಬಿಡುಗಡೆಯಾಗತ್ತೆ, ನಿಮ್ಮ ಫೇವರ್ ಆಗಿ ರಿಸಲ್ಟ್ ಬರುತ್ತೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ, ಪ್ರಮೋಷನ್, ವ್ಯಾಪಾರ ವ್ಯವಹಾರದಲ್ಲಿ ಆರ್ಥಿಕ ಲಾಭ, ಅರ್ಧಕ್ಕೆ ನಿಂತ ಕೆಲಸಗಳಾಗತ್ತೆ ಅಂತ ಹೇಳ್ತಾ ಇದೆ. ಈ ಒಂದು ವಾರ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಪ್ರಗತಿಯಾಗತ್ತೆ, ಅತ್ಯುತ್ತಮ ಒಂದು ಹೊಸ ಜನರ ಪರಿಚಯ ಆಗತ್ತೆ ಅಂತ ಹೇಳ್ತಾ ಇದೆ. ನೋಡಿ, ತುಲಾ ರಾಶಿಯವರಿಗೆ ಹೊಸ ಸ್ನೇಹಿತರು ಮತ್ತೆ ಹೊಸ ಕಾಂಟ್ಯಾಕ್ಟ್ಗಳಿಂದ ತುಲಾ ರಾಶಿಯವರಿಗೆ ಈ ವಾರ ಎಲ್ಲ ಕೆಲಸಗಳು ಸುಗಮ ಆಗತ್ತೆ. ಆರ್ಥಿಕ ಲಾಭ ಅನ್ನೋದರ ಸೂಚನೆ ಕೂಡ ಕೊಡ್ತಾ ಇದೆ. ಅದೇ ರೀತಿ ಇನ್ನೊಂದು ವಿಶೇಷವಾದಂಥ ಜಾಗೃತಿ ಏನಂದರೆ, ಈ ವಾರ ನೀವು ಹಣವನ್ನು ಒಂದು ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡಿಬಿಡ್ತೀರಾ, ನೀರಿನಂತೆ ಖರ್ಚು ಮಾಡ್ತೀರಾ ಅನ್ನೋದು ತೋರಿಸ್ತಾ ಇದೆ. ಹಾಗಾಗಿ ನೀರಿನಂತೆ ಹಣವನ್ನು ಯಾವಾಗ ಖರ್ಚು ಮಾಡ್ತೀರಾ ನೀವು, ಅದರ ಆಗಮನ, ಹಣದ ಆಗಮನ ಜಾಸ್ತಿ ಮನಿ ಇನ್ಫ್ಲೋ ಇತ್ತು ಅಂದರೆ ಖರ್ಚು ಮಾಡ್ತೀರಾ. ಇದರ ಅರ್ಥ ಹೆಚ್ಚಿನ ಹಣ ಬರುತ್ತೆ, ಖುಷಿ ಪಡಿ. ಆದರೆ ಹಣವನ್ನು ನೀರಿನಂತೆ ಖರ್ಚು ಮಾಡೋದು ಬೇಡ. ಅದು ನಿಮ್ಮ ಜೀವನಕ್ಕೆ ಎಷ್ಟು ಅಗತ್ಯವೋ ಅದನ್ನು ನೋಡಿಕೊಂಡು ಉಳಿದದ್ದನ್ನು ನೀವು ಸೇವಿಂಗ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದರೆ ಜೀವನಕ್ಕೆ ಶುಭ ಅನ್ನುವುದರದ ಗ್ರಹಗತಿಗಳು ತೋರಿಸ್ತಾ ಇದೆ. ಇನ್ನು ಮುಂದಿನ ಒಂದು ವಿಚಾರ ನೋಡಲಿಕ್ಕಾಗಿ ವೀಕ್ಷಕರೇ, ತುಲಾ ರಾಶಿಯವರಿಗೆ ಒಂದು ಲಕ್ಕಿ ಬಣ್ಣ ಅನ್ನುವುದು ನೀಲಿ ಬಣ್ಣ ಶುಭ ಕೊಡುತ್ತೆ. ನಂಬರ್ 6 ನಿಮಗೆ ಲಕ್ಕಿ ಕೊಡುತ್ತೆ. ಅದೇ ರೀತಿ ಶುಕ್ರವಾರ ಶುಭ ಇರುತ್ತೆ. ಮನೆಯಿಂದ ಹೊರಡುವ ಮುನ್ನ ತುಲಾ ರಾಶಿಯವರು ನಿಮ್ಮ ಮನೆಯ ಹಿರಿಯ ಸದಸ್ಯರಿಂದ ಒಂದು ಲೋಟ ನೀರು, ತಾಯಿ ಇರಬಹುದು ಅಥವಾ ಅಜ್ಜಿ ಇರಬಹುದು ಅಥವಾ ನಿಮ್ಮ ಮಗಳಿರಬಹುದು, ಈ ರೀತಿಯಾಗಿ ಮನೆಯ ಸ್ತ್ರೀಯರಿಂದ ಒಂದು ಲೋಟ ನೀರು ಕುಡಿದ್ಬಿಟ್ಟು ಕೆಲಸಕ್ಕೆ ಹೊರಡೋದ್ರಿಂದ ಅತ್ಯಂತ ಶುಭ ಫಲ, ಸಿಹಿ ಫಲ ಮತ್ತು ಶತ್ರು ನಾಶ ಕೂಡ ಅಂತ ತೋರಿಸ್ತಾ ಇದೆ. ತುಲಾ ರಾಶಿಯವರು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಒಂದು 2 ದಿವಸಕ್ಕೊಂದ್ಸಲ, 3 ದಿವಸಕ್ಕೊಂದ್ಸಲ ಒಂದು ಲವಂಗ, ಚಿಕ್ಕ ಲವಂಗವನ್ನು ಬಾಯಿಗೆ ಹಾಕ್ಕೊಂಡು ಸುಮ್ಮನೆ ತಿಂತ ಹೊರಗಡೆ ಹೊರಡೋದ್ರಿಂದ ಅತ್ಯಂತ ಶುಭ ಫಲ ಅಂತ ತೋರಿಸ್ತಾ ಇದೆ. ತುಲಾ ರಾಶಿಯವರಿಗೆ ವಿಶೇಷವಾಗಿ ಈಗ ಜೀತ್ ಮೀಡಿಯಾದಲ್ಲಿ ನಾವು ಯುಗಾದಿಯ ದಿನ ಅಪ್ಲೋಡ್ ಮಾಡಿರುವಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರ, ಜೀತ್ ಮೀಡಿಯಾ ಕೃಷ್ಣ ಮಧುರಾಷ್ಟಕಂ ಅಂತ ಟೈಪ್ ಮಾಡಿ ಸಿಗುತ್ತೆ ನಿಮಗೆ. ಅದನ್ನು ಕೇಳೋದ್ರಿಂದ ಇನ್ನೂ ಖುಷಿ, ಸಂತೋಷ, ಸಂತೃಪ್ತಿ ಇಮ್ಮಡಿಯಾಗುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಈ ವಾರ ಏನಪ್ಪಾ ಅಂತಂದ್ರೆ ನೌಕರಸ್ಥರಿಗೆ ಶುಭ ಸಮಾಚಾರ ಅಂತ ಬರುತ್ತೆ. ಆದರೆ ನೀವು ನೌಕರಿಯಲ್ಲಿರಿ ಅಥವಾ ವ್ಯಾಪಾರ ವ್ಯವಹಾರ ಮಾಡ್ತಾ ಇರಿ ಅಥವಾ ಕೃಷಿಕರಾಗಿರಿ ಅಥವಾ ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿರಿ ಅಥವಾ ಯಾವುದಾದ್ರೂ ಕ್ಷೇತ್ರದಲ್ಲಿರಿ, ಬ್ಯಾಲೆನ್ಸ್ ಮಾಡಬೇಕು ಅಂತ ಬರುತ್ತೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ
ಯಾವುದೇ ರೀತಿಯ ನೆಗೆಟಿವ್ ಕಮೆಂಟ್ಸ್ ಬರಲಿ, ನೆಗೆಟಿವ್ ಫೀಡ್ಬ್ಯಾಕ್ ಬರಲಿ ಅಥವಾ ಶತ್ರುತ್ವ ಮಾಡಲಿ, ಅದನ್ನು ನಾವು ಇಮಿಡಿಯೇಟ್ಲಿ ತಗೊಂಡು ನಮ್ಮ ಮನಸ್ಸಿನ ಮೇಲೆ ಬೇಸರವನ್ನು ಮಾಡ್ಕೋಬಾರ್ದು. ಇದರಿಂದ ಏನಾಗುತ್ತೆ, ವೃಶ್ಚಿಕ ರಾಶಿಯವರಿಗೆ ಈ ವಾರ ಹಿನ್ನಡೆಯಾಗುತ್ತೆ. ನಾನು ಆಗಲೇ ಒಂದು ಮಾತು ಹೇಳ್ತಾ ಇರ್ತೀನಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ. ನಮ್ಮ ವರ್ಕ್ ಮೇಲೆ ನಾವು ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ವೃಶ್ಚಿಕ ರಾಶಿಯವರು ಈ ವಾರ. ಹಾಗಾಗಿ ಅದನ್ನು ಇನ್ನೂ ಒಂದು ಹೇಳಬೇಕು ಅಂದರೆ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಈ ಕಿವಿಯಿಂದ ಕೇಳಿ ನಾವು ಮನಸ್ಸಿಗೆ ಇಳಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಡಿಸ್ಟರ್ಬೆನ್ಸ್ ಆಗುತ್ತೆ, ಮೈಂಡ್ ಅಪ್ಸೆಟ್ ಆಗುತ್ತೆ. ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ನಿಮ್ಮ ಕೆಲಸದಲ್ಲಿ ಫೋಕಸ್ ಹೋಗುತ್ತೆ. ನಿಮ್ಮ ಬಾಸಿಂದ ನೀವು ಬೈಗುಳವನ್ನು ತಿನ್ನಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಮನೆಯಲ್ಲೂ ಕೂಡ ನೀವು ಇದೇ ಒಂದು ಧ್ಯಾನದಲ್ಲಿ ಮಗ್ನರಾಗಿದ್ದರೆ ಇದು ಹಿಂಗಾಯ್ತು ಅಂತ ಮನೆಯ ಹಿರಿಯ ಸದಸ್ಯರು ಕೂಡ ನಿಮಗೆ ಬೈಯುವಂಥ ಒಂದು ಸಿಚುವೇಶನ್ ಇರುತ್ತೆ. ಏನಪ್ಪ ನೀನು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಅದು ಹೇಳಿದ್ದೀನಿ, ಇದು ಮಾಡ್ತೀಯಾ, ಇದು ಹೇಳಿದ್ಯಾ, ಅದು ಮಾಡ್ತೀನಿ, ಮಗ್ನ ಇಲ್ಲ, ಫೋಕಸ್ ಇಲ್ಲ ಅಂತ ಹೇಳಿ ಬೈಗಳು ತಿನ್ನುವಂಥ ವ್ಯವಸ್ಥೆ ಆಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ನೋಡಿ, ಮೊದಲೇ ವಾರದ 2-3 ದಿವಸದಲ್ಲಿ ಶುಭ ಸಮಾಚಾರ ಬರುತ್ತೆ. ಆದರೆ ಒಂದು ಸ್ವಲ್ಪ ಶತ್ರುಕಾಟನೂ ಇರೋದ್ರಿಂದ ಮನಸ್ಸಿಗೆ ವೃಥ, ವಾದ, ಅಪವಾದ, ಅಪಪ್ರಚಾರ ಈ ಥರದ ಘಟನೆಗಳಾಗೋದ್ರಿಂದ ಸ್ವಲ್ಪ ಒಂದು ಬ್ಯಾಲೆನ್ಸ್ ತಪ್ಪುತ್ತೆ ನಾವು ಹೋಗುವಂಥ ದಾರಿಯಲ್ಲಿ. ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಬೆಲೆ ಬಾಳುವಂತಹ ವಸ್ತು ಖರೀದಿ ಅಂತ ತೋರಿಸ್ತಾ ಇದೆ. ಖುಷಿ ಪಡ್ಬೇಕು ನೀವು, ಯಾಕೆಂದರೆ ಮನೆಗೆ ಒಂದು ದುಬಾರಿ ಬೆಲೆ ಬಾಳುವ ಪೀಠೋಪಕರಣ, ಫರ್ನಿಚರ್, ಮನೆಗೆ ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಟಿವಿ ಈ ಥರ ಐಷಾರಾಮಿ ವಸ್ತುಗಳನ್ನು ತಂದು ಖುಷಿ ಪಡುವಂತಹ ವಾರ ಅಂತ ಹೇಳಬೇಕು. ಮಿತ್ರರಿಂದ ನಿಮಗೆ ಒಂದು ಸ್ವಲ್ಪ ಅಪಾಯ ಎದುರಾಗುತ್ತೆ. ಯಾಕೆಂದರೆ ಯಾರನ್ನ ನೀವು ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತ ನಂಬಿರ್ತೀರಿ, ಅವರೇ ಶತ್ರುತ್ವವನ್ನು ಆರಂಭ ಮಾಡ್ತಾರೆ. ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ಹೊಸದಾಗಿ ವ್ಯಾಪಾರವನ್ನು ಆರಂಭ ಮಾಡಿದಂಥ ವೃಶ್ಚಿಕ ರಾಶಿಯವರಿಗೆ ಈ ವಾರ ಸಡನ್ ಆಗಿ ಶತ್ರುಕಾಟ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡ್ಕೋಬೇಕಾಗತ್ತೆ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಮಧುರಾಷ್ಟಕಂ, ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರ ಕೇಳಿ. ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಸಿಗುತ್ತೆ. ಸಡನ್ ಆಗಿ ಕಹಿ ಹೋಗಿ ಸಿಹಿ ಒಂದು ಶುಭ ಫಲ ಬರುತ್ತೆ. ಹೊಸ ಮನೆ ಖರೀದಿ ಯೋಗ ಇದೆ. ಇನ್ವೆಸ್ಟ್ಮೆಂಟ್ ಅನ್ನ ಜಾಗೃತಿಯಾಗಿ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ವೃಶ್ಚಿಕ ರಾಶಿಯವರು ಮಾರ್ಗದರ್ಶನ ಅಗತ್ಯ. ಇಲ್ಲಿ ನಾನು ಇನ್ವೆಸ್ಟ್ ಮಾಡ್ಲಾ ಬೇಡವಾ, ಈ ಸೈಟ್ ತಗೊಳ್ಳ ಬೇಡವಾ, ಲಿಟಿಗೇಷನ್ ಇದೆಯಾ ಇಲ್ವಾ ನೋಡ್ಕೊಂಡು ಹುಷಾರಾಗಿ ತಗೊಳ್ಳಿ. ದಾಂಪತ್ಯದಲ್ಲಿ ಸಣ್ಣ ತಮಾಷೆ ಕೂಡ ದೊಡ್ಡ ಬಿರುಕಿಗೆ ಕಾರಣವಾಗ್ಬೋದು ಅಂತ ತೋರಿಸ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಏನೋ ಒಂದು ನೀವು ಗುಡ್ ಮೂಡಲ್ಲಿದ್ದಾಗ ತಮಾಷೆಯಲ್ಲಿ ದಾಂಪತ್ಯದಲ್ಲಿ ಒಂದು ಜೋಕ್ ಕಟ್ ಮಾಡ್ತೀರಾ, ಜೋಕ್ ಹೇಳ್ತೀರಾ, ಅದನ್ನೇ ನಿಮ್ಮ ಸಂಗಾತಿ ಅದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಮೂಡ್ ಕೆಡಿಸ್ಕೊಳ್ಳುವಂಥದ್ದು, ಅದು ಹಂಗಾಯ್ತು. ಅದು ಹಿಂದಿನ ಹಳೆಯ ಜಗಳಗಳನ್ನೆಲ್ಲ ತೆಗೆದು ಮತ್ತೆ ಆ ಮೂಡ್ ಕೂಡ ಕೆಟ್ಟು ಆ ವಾರದ ಸಾಮರಸ್ಯವೇ ಕೆಟ್ಟು ಹೋಗುವಂಥ ಸೂಚನೆ ತೋರಿಸ್ತಾ ಇದೆ. ಅದರ ಬಗ್ಗೆ ನೋಡ್ಕೊಳ್ಳಿ. ಪ್ರಯಾಣದಲ್ಲಿ ಜಾಗ್ರತೆ. ವೃಶ್ಚಿಕ ರಾಶಿಯವರು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಬಹಳ ಹುಷಾರಾಗಿರಿ. ಅದೇ ರೀತಿ ಟ್ರೆಕ್ಕಿಂಗ್, ಸ್ವಿಮ್ಮಿಂಗ್ ಅಂತ ಯಾರು ಹೋಗ್ತೀರಿ ವೃಶ್ಚಿಕ ರಾಶಿಯವರು ನೋಡ್ಕೊಳ್ಳಿ. ಆ ಟ್ರೆಕ್ಕಿಂಗು ಮತ್ತು ಸ್ವಿಮ್ಮಿಂಗಲ್ಲಿ ಅಪಾಯ ಈ ವಾರ ಅಂತ ತೋರಿಸ್ತಾ ಇದೆ. ಸಾಧ್ಯ ಆದರೆ ವೃಶ್ಚಿಕ ರಾಶಿಯವರು ಈ ವಾರ ಟ್ರೆಕ್ಕಿಂಗ್ ಮತ್ತು ಸ್ವಿಮ್ಮಿಂಗನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಅದೇ ರೀತಿ ವೃಶ್ಚಿಕ ರಾಶಿಯವರು ಯಾರು ಪ್ರೀತಿ ಪ್ರೇಮದಲ್ಲಿ ಇರ್ತೀರಿ, ಪ್ರೇಮಿಗಳಿಗೆ ಶುಭ ಅಂತ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭ. ಇನ್ನೂ ಹೆಚ್ಚಿನ ಫಲ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂತಹ ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ವೃಶ್ಚಿಕ ರಾಶಿಯವರು ವಾರ ಪೂರ್ತಿ, ವರ್ಷ ಪೂರ್ತಿ ಕೇಳೋದ್ರಿಂದ ಶುಭ ಫಲ ನಿಮ್ಮದಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಲಕ್ಕಿ ವಾರ ಗುರುವಾರ, ಮತ್ತೆ ಬಣ್ಣ ಹಳದಿ, ನಂಬರ್ 15 ಶುಭ ನಂಬರ್ ಆಗಿರುತ್ತೆ. ಮನೆಯಿಂದ ಹೊರಡುವ ಮುನ್ನ ವೃಶ್ಚಿಕ ರಾಶಿಯವರಿಗೆ ಒಂದು ರಹಸ್ಯ ಮಂತ್ರ ಹೇಳ್ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ಜಯ ವಿಜಯ. ಜಯ ವಿಜಯ ಯಾರು? ಶ್ರೀಮನ್ನಾರಾಯಣರ ದ್ವಾರಪಾಲಕರು. ಅವರ ಹೆಸರನ್ನ ಹೇಳಿ ಜಯ ವಿಜಯ, ಜಯ ವಿಜಯ, ಜಯ ವಿಜಯ, ಜಯ ವಿಜಯ ಅಂತ ಹೇಳಿ 11 ಸಾರಿ ಹೇಳ್ಕೊಂಡು ಮನೆಯಿಂದ ಹೊರಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಈ ವಾರ ಯಾರು ತಡೆದು ನಿಲ್ಸಕ್ಕಾಗಲ್ಲ. ಜಯ ವಿಜಯ ನಿಮ್ಮದೇ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಧನುರಾಶಿ. ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಧನುರಾಶಿ. ಧನುರಾಶಿಗೆ ಈ ವಾರ ಏನು ಸೂಚನೆಯನ್ನು ಕೊಡುತ್ತೆ ಅಂದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ. ಇದರ ಅರ್ಥ ಏನು? ಈಗ ಆಲ್ರೆಡಿ ಮೊನ್ನೆ ಮಾರ್ಚ್ 29ಕ್ಕೆ ಅಂದರೆ ಯುಗಾದಿಯ ಹಿಂದಿನ ದಿನದಿಂದ ನಿಮಗೆ ಶನಿಯ ಢಯ್ಯ 2.5 ವರ್ಷದ ಒಂದು ಸಮಯ ಆರಂಭ ಆಗಿದೆ. ಹಾಗಾಗಿ ಧನುರಾಶಿಯವರಿಗೆ ಇನ್ಮೇಲೆ 2.5 ವರ್ಷ ಕಾರ್ಯದಲ್ಲಿ ವಿಳಂಬ ಆಗುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಿಮ್ಮ ಕೆಲಸಗಳು ಸಾಗೋದಿಲ್ಲ. ಈ ರಹಸ್ಯವನ್ನು ನಾನು ಬಿಟ್ಕೊಟ್ಟಿದ್ದೀನಿ. ಹಾಗಾಗಿ ಕೆಲಸದ ಮೇಲೆ
ಗಮನ ಇರಲಿ. ಶ್ರೀಕೃಷ್ಣ ಹೇಳಿದ ಹಾಗೆ ನೋಡಿ, ಕೆಲಸವನ್ನ ಮಾಡ್ತಾ ಹೋಗು, ಪ್ರತಿಫಲವನ್ನ ನನಗೆ ಬಿಟ್ಟುಬಿಡು ಅನ್ನೋ ಹಾಗೆ ಧನುರಾಶಿಯವರು ಕೆಲಸಗಳನ್ನು ಮಾಡ್ತಾ ಹೋಗಿ ಶ್ರದ್ಧೆ, ನಿಯತ್ತು, ಭಕ್ತಿಯಿಂದ, ಭಗವಂತನ ಮೇಲಿನ ಒಂದು ವಿಶ್ವಾಸದಿಂದ, ಒಂದು ನಂಬಿಕೆಯಿಂದ, ಒಂದು ಭಕ್ತಿಯಿಂದ ಮಾಡ್ತಾ ಹೋಗಿ ಭಗವಂತ ಒಳ್ಳೇದು ಮಾಡ್ತಾನೆ. ಯಾಕೆಂದ್ರೆ ಶನಿಯ ಒಂದು ಅರ್ಧಾಷ್ಟಮ 2.5 ವರ್ಷದ ಪಿರಿಯಡ್ ಏನಿದೆಯಲ್ಲ, ಇದು ನಿಮಗೆ ಕೆಲಸವನ್ನು ವಿಳಂಬ ಸ್ಲೋ ಮಾಡ್ತಾ ಬರುತ್ತೆ. ಹಾಗಾಗಿ ಇದು ನಿಮಗೆ ಯಶಸ್ಸನ್ನು ಕೊಡೋದಿಲ್ಲ ಅಂತಿಲ್ಲ, ಸಾಕಷ್ಟು ಯಶಸ್ಸನ್ನು ಕೊಡುತ್ತೆ ಈ ಟೈಮಲ್ಲಿ. ಆದರೆ ನಿಧಾನ. ಆಲ್ರೆಡಿ ನೀವು 7.5 ಕ್ರಾಸ್ ಮಾಡಿ ಬಂದಿದ್ದೀರಿ, ಅಷ್ಟು ನಿಮಗೆ ಇಲ್ಲಿ ಕಷ್ಟ ಆಗ್ಲಿಕ್ಕಿಲ್ಲ. ಆದರೆ ಕೆಲಸದಲ್ಲಿ ವಿಳಂಬ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಆ ಹಂತದಲ್ಲಿ ನೀವು ಒಂದು ಪೇಷನ್ಸ್ ಅನ್ನ ಕಳ್ಕೊಳ್ಳೋದು ಬೇಡ. ನಿಮ್ಗೆ ಗೊತ್ತಿರಲಿ, ಆಗತ್ತೆ. ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಧನುರಾಶಿಯವರು ಎಲ್ಲ ಸಕ್ಸಸ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ವಿಳಂಬ, ನಿಧಾನ ಆಗುತ್ತೆ, ಇದರ ಒಂದು ಸೂಚನೆ ಇರಲಿ. ಅದೇ ರೀತಿ ಹೊಸ ಖರ್ಚುಗಳು ಬಂದು ಎದುರುಗಡೆ ನಿಲ್ಲುತ್ತೆ ಧನುರಾಶಿಯವರಿಗೆ, ನೋಡ್ಕೊಳ್ಳಿ. ಮನೆಯಲ್ಲಿ ಮಂಗಳ ಕಾರ್ಯ ಜರುಗುತ್ತೆ, ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ನಿಮಗೆ ಸಿಗುತ್ತೆ, ಹೊಸ ನೌಕರಿ ಸಿಗುತ್ತೆ, ಮದುವೆ ಸೆಟ್ ಆಗುತ್ತೆ, ಹೊಸ ಸೈಟು ಮನೆ ಕೊಳ್ಳುವಂತಹ ಯೋಗ ಈ ವಾರ ಇದೆ, ವಿದೇಶ ಪ್ರಯಾಣ ಇದೆ, ಶತ್ರುಗಳ ಮೇಲೆ ಪರಾಕ್ರಮವನ್ನು ಸಾಧಿಸ್ತೀರಿ ಧನುರಾಶಿಯವರು, ಎಲ್ಲ ಚೆನ್ನಾಗಿದೆ. ಆದರೆ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಈ ವಾರ ನಿಮಗೆ ಅತ್ಯಂತ ಶುಭ ಫಲ ಕೊಡುತ್ತೆ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ಕೇಳೋದ್ರಿಂದ ಜೀತ್ ಮೀಡಿಯಾದಲ್ಲಿ ನಾವು ನಿಮಗೋಸ್ಕರ ವಿಶೇಷವಾಗಿ ಅದನ್ನು ತಂದಿದ್ದೀವಿ, ಅಪ್ಲೋಡ್ ಕೂಡ ಮಾಡಿದ್ದೀವಿ. ಧನುರಾಶಿಯವರಿಗೆ ನೀವು ಅದನ್ನು ಕೇಳೋದ್ರಿಂದ ಏನಾಗುತ್ತೆ ಅಂದರೆ, ಶನಿಯ 2.5 ವರ್ಷದ ಪೀರಿಯಡ್ ನಿಮಗೇನು ವಿಳಂಬ ಮಾಡ್ತಾ ಇದೆಯಲ್ಲ ಕೆಲಸವನ್ನು, ಅದು ಸ್ಪೀಡಪ್ ಮಾಡುತ್ತೆ, ಸಿಹಿ ತರುತ್ತೆ. ಅದೇ ರೀತಿ ಧನುರಾಶಿಯವರಿಗೆ ನೋಡ್ಲಿಕ್ಕಾಗಿ ಲಕ್ಕಿ ವಾರ ಗುರುವಾರ. ಬಣ್ಣ ಗಾಢ ಹಳದಿ ಬಣ್ಣ ಶುಭ ಕೊಡುತ್ತೆ. ನಂಬರ್ 2 ಲಕ್ಕಿ. ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ಧನುರಾಶಿಯವರು ಅಥವಾ ಮನೆಯಲ್ಲಿರುವಂಥವರು ನೀವು ಪ್ರತಿದಿನ 108 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ಸ್ತೋತ್ರವನ್ನು, ಮಂತ್ರವನ್ನು ಪಠಣೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಫಲ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಗೆ ಈ ವಾರ ಗುರುವಿನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಗುರುಗ್ರಹದ ಆಶೀರ್ವಾದ ಯಾರ ಮೇಲಿರುತ್ತೆ ಅವರ ಒಂದು ಗುರುಬಲವೇ ಹೆಚ್ಚಿನ ರೀತಿಯಲ್ಲಿ ಪವರ್ ಜಾಗೃತಿಯಾಗುತ್ತೆ, ರಾಜಯೋಗ ಬರುತ್ತೆ. ಹಾಗಾಗಿ ಈ ವಾರ ಏಪ್ರಿಲ್ 1ರಿಂದ 7ರವರೆಗೆ ಮಕರ ರಾಶಿಯವರಿಗೆ ಮದುವೆ ಸೆಟ್ ಆಗುವಂತಹ ಯೋಗ, ನೌಕರಿ ಯಾರು ಹುಡುಕ್ತಾ ಇದ್ದೀರಿ ಅವರಿಗೆ ನೌಕರಿ ಸಿಗುವಂತಹ ಯೋಗ, ಅದೇ ರೀತಿ ಮದುವೆ, ವಿಶೇಷವಾಗಿ ಶುಭ ಕಾರ್ಯ, ಮನೆಯಲ್ಲಿ ಮಂಗಳ ಕಾರ್ಯ, ಹೊಸ ಲಕ್ಷ್ಮಿ ಆಗಮನ, ಹೊಸ ಹಣವನ್ನು ನೀವು ನೋಡ್ತೀರಾ. ಮನಿ ಇಂಟೆ ಅಂದರೆ ಫ್ಲೋ ಜಾಸ್ತಿ ಆಗುತ್ತೆ, ಹಣದ ಹರಿವು ಹೆಚ್ಚಾಗತ್ತೆ ಎನ್ನುವುದರ ಶುಭ ಸೂಚನೆಯನ್ನು ಈ ವಾರ ಕೊಡ್ತಾ ಇದೆ. ವಿಶೇಷವಾಗಿ ಮಕರ ರಾಶಿಯವರಿಗೆ ಈ ವಾರ ಪೂರ್ವಜರಿಂದ ಆಸ್ತಿ ಬರುತ್ತೆ ಅಂತ ಸೂಚನೆ ಕೊಡ್ತಾ ಇದೆ. ನೋಡಿ, ಇದು ಖುಷಿಯ ಸಮಾಚಾರ ಅಲ್ವಾ? ಯಾಕೆಂದ್ರೆ ಈ ಕಳೆದ ಒಂದು ವಿಶೇಷವಾಗಿ 1 ವರ್ಷ 2 ವರ್ಷದಿಂದ ಮಕರ ರಾಶಿಯವರಿಗೆ, ಯಾರು ಮಕರ ರಾಶಿಯವರಿದ್ದೀರಿ, ಕೆಲವೊಬ್ಬರಿಗೆ ಈ ಹಗ್ಗ ಜಗಾಟ ನಡೀತಾ ಇತ್ತು. ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ, ಅಣ್ಣ ಆಸ್ತಿ ನನಗೆ ಕೊಡ್ತಾ ಇಲ್ಲ, ನನ್ನ ಪಾಲಿನ ಆಸ್ತಿ ಕೊಡ್ತಾ ಇಲ್ಲ, ಅಥವಾ ಅತ್ತೆ ಮಾವ ಈ ರೀತಿಯಾಗಿ ನಿಮ್ಮ ಬಂಧು ಬಳಗದಲ್ಲಿ ಪೂರ್ವಜರ ಆಸ್ತಿ ನಿಮ್ಮ ಪಾಲಿಗೆ, ನಿಮ್ಮ ಹೆಸರಿಗೆ ಏನು ಬರಬೇಕಿತ್ತು ಅದು ಕೊಡ್ತಾ ಇರಲಿಲ್ಲ. ಅದು ಈ ವಾರ ನಿಮ್ಮ ಹೆಸರಿಗೆ ಬರುವಂಥ ಯೋಗ ಇದೆ. ಆದರೆ ಕೋರ್ಟ್ ಕಚೇರಿ ಕೆಲಸಗಳು ತುಸು ನಿಧಾನ ಆಗುತ್ತೆ ಅನ್ನೋದು ತೋರಿಸ್ತಾ ಇದೆ. ಶನಿ ವಕ್ರದೃಷ್ಟಿ ಇನ್ನೂ ಮಕರ ರಾಶಿಗೆ ಸ್ವಲ್ಪ ಕಾಡುತ್ತೆ. ಇದರಿಂದ ಈ ಒಂದು ಶನಿಯ ವಕ್ರದೃಷ್ಟಿಯಿಂದ ಬಚಾವಾಗಬೇಕು ಅಂದರೆ ಮಕರ ರಾಶಿಯವರು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಹನುಮಾನ್ ಚಾಲೀಸಾ ಸ್ತೋತ್ರವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ಮಕರ ರಾಶಿಯವರು ವ್ಯಾಪಾರ ವ್ಯವಹಾರದ ಪತ್ರಗಳಿಗೆ ನೋಡದೆ ಸಹಿ ಮಾಡಬೇಡಿ. ಸುಮ್ಮನೆ ಕಣ್ಮುಚ್ಕೊಂಡು ಇಲ್ಲಿ ಸಹಿ ಮಾಡಬೇಕಾ, ಈ ಪೇಪರಿಗೆ ಬೇಡ. ನಿಮಗೆ 10 ಇರಲಿ 20 ಇರಲಿ 50 ಇರಲಿ ಪೇಜ್ಗಳು ನೋಡಿಬಿಟ್ಟು ಅಲ್ಲಿ ಏನು ಕ್ಲಾಸ್ ಇದೆ, ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ನೋಡ್ಬಿಟ್ಟು ಸೈನ್ ಮಾಡಿ. ಇಲ್ಲಾಂದರೆ ಕಷ್ಟದಲ್ಲಿ ಸಿಕ್ಕಾಕೊಳ್ಳುವಂತಹ ವ್ಯವಸ್ಥೆ ಆಗುತ್ತೆ. ಹುಷಾರಾಗಿರಿ ಮಕರ ರಾಶಿಯವರು. ಈ ವಾರ
ಸಾಲದ ವ್ಯವಹಾರದ ಪತ್ರಕ್ಕೆ ಜಾಮೀನು ಆಗಬೇಡಿ, ಸಹಿ ಹಾಕಬೇಡಿ. ಯಾಕೆಂದರೆ ನೀವೇ ಆ ಸಾಲ ತೀರಿಸುವಂಥ ಪರಿಸ್ಥಿತಿ ಬರಬಹುದು. ಕೊಟ್ಟ ಹಣ ವಾಪಸ್ ಬರೋದು ವಿಳಂಬ ಆದೀತು ಅಂತ ತೋರಿಸ್ತಾ ಇದೆ ಈ ವಾರ. ಹುಷಾರು. ಮನೆ ಸದಸ್ಯರಿಗೆ, ಯಾರು ಮಕರ ರಾಶಿಯವರಿದ್ದೀರಿ, ನಿಮ್ಮ ಮನೆಯ ಫ್ಯಾಮಿಲಿ ಮೆಂಬರ್ಸ್ಗೆ ಅನಾರೋಗ್ಯ ಕಾಡೀತು, ತುಸು ಸ್ವಲ್ಪ ಅವರ ಹೆಲ್ತಲ್ಲಿ ಅಪ್ಸೆಟ್ ಆಗುತ್ತೆ. ಹಾಸ್ಪಿಟಲ್ ಖರ್ಚು ಈ ಗುರುವಾರದ ನಂತರ ತುಸು ಹೆಚ್ಚಾಗುತ್ತೆ. ಗುಪ್ತ ಶತ್ರುಗಳ ಕಾಟ ಮಕರ ರಾಶಿಯವ್ರಿಗಿರುತ್ತೆ. ಮಾತುಗಳ ಮೇಲೆ ನಿಗಾ ಇರಲಿ ಅಂತ ತೋರಿಸ್ತಾ ಇದೆ. ಅಂದರೆ ನಾವು ಮಾತಾಡ್ತಾ ಯಾವುದೋ ಒಂದು ರಾಂಗ್ ಮಾತಾಡ್ಬಿಡ್ತೀವಿ, ಅದನ್ನೇ ಹಿಡ್ಕೊಂಡು ಶತ್ರುಗಳು ಅದನ್ನು ಅಪಪ್ರಚಾರ ಮಾಡಿ ನಿಮ್ಮ ವಿರುದ್ಧ ಎತ್ತಿ ಕಟ್ಟುವಂಥ ಒಂದು ಗ್ರಹಗತಿ ತೋರಿಸ್ತಾ ಇದೆ. ಮಕರ ರಾಶಿಯವರು ಹುಷಾರಾಗಿರಿ. ಇದರಿಂದ ಬಚಾವ್ ಆಗಬೇಕು ಅಂದರೆ ಜೀತ್ ಮೀಡಿಯಾ ಅಪ್ಲೋಡ್ ಮಾಡಿರುವಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ಕೇಳಿ. ಈ ಎಲ್ಲ ಕಹಿ ನಿಮಗೆ ಸಿಹಿ ಆಗುತ್ತೆ. ಮಕರ ರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ ಶುಭ ಇದೆ, ಪ್ರೇಮಿಗಳಿಗೆ ಶುಭ ಇದೆ, ದಂಪತಿಗಳಿಗೆ ಶುಭ ಇದೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಿದೆ, ಎಲ್ಲ ಚೆನ್ನಾಗಿದೆ. ಆದರೆ ಒಂದು ಸ್ವಲ್ಪ ಶನಿಯ ವಕ್ರ ದೃಷ್ಟಿ ಈ ವಾರ ನಿಮ್ಮನ್ನು ಹಿಡಿದು ಹಿಂದೆ ಎಳೆದು ನಿಲ್ಲಿಸುತ್ತೆ. ಇದರೆಲ್ಲರ ಒಂದು ಕಹಿ ಫಲದಿಂದ ಹೊರಗಡೆ ಬರಬೇಕು ಅಂದರೆ ಕೃಷ್ಣ ಮಧುರಾಷ್ಟಕಂ ಕೇಳಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ 1 ಲೀಟರ್ ಹಾಲನ್ನು ಕ್ಷೀರಾಭಿಷೇಕಕ್ಕೆ ಕೊಡೋದ್ರಿಂದ ಅದ್ಭುತ ಫಲಗಳು ಮಕರ ರಾಶಿಯವರಿಗಿದೆ. ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ಮಕರ ರಾಶಿಯವರು 108 ಸಲ ಓಂ ನಮಃ ಶಿವಾಯ ಎನ್ನುವ ಒಂದು ನೋಡಿ, ಇದು ನಮ್ಮ ಜೀವನಕ್ಕೆ ಒಂದು ಜೀವಜಲ ಇದ್ದಂತೆ. ಓಂ ನಮಃ ಶಿವಾಯ ಈ ವಾರ ಮಕರ ರಾಶಿಯವರಿಗೆ ಹೇಳ್ಬಿಟ್ಟು ಹೊರಗಡೆ ಹೊರಡೋದ್ರಿಂದ ಈಶ್ವರನ ಪೂರ್ಣ ರಕ್ಷಣೆ ನಿಮ್ಮ ಮೇಲಿರುತ್ತೆ. ಆ ಭಗವಂತ ಪರಮಶಿವ ಭೋಲೆಶಂಕರ ನಿಮ್ಮನ್ನು ಕಾಪಾಡ್ತಾರೆ. ಅದರಲ್ಲಿ ಯಾವ ಸಂಶಯ ಇಲ್ಲ ಅಂತ ಹೇಳ್ತಾ ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ವೀಕ್ಷಕರೇ, ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಯಾವ ಸೂಚನೆ ಇದೆ ಅಂತಂದ್ರೆ, ಕಾರ್ಯ ವಿಳಂಬ. ಬರಲಿರುವಂತಹ ಹಣ ನಿಧಾನವಾಗಿ ನಿಮ್ಮ ಕೈ ಸೇರುತ್ತೆ. ಅದು ಎಲ್ಲೂ ಹೋಗಲ್ಲ. ನಿಮ್ಮ ಪಾಲಿನ ಹಣ ನಿಮಗೆ ಸೇರಲೇಬೇಕು. ಶತಸಿದ್ಧ 100% ಈ ವಾರ ನಿಮಗೆ ಬರಬೇಕಾದಂತಹ ಹಣ ಬರುತ್ತೆ. ಆದರೆ ವಿಳಂಬ, ನಿಧಾನಕ್ಕೆ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಈ ಶನಿವಾರ ರಾಹುಗ್ರಹಕ್ಕೆ ಅರ್ಧ kg ಉದ್ದಿನ ಬೇಳೆ ಕೊಟ್ಟು, ನೀವು ದೇವಸ್ಥಾನದಲ್ಲಿ ನವಗ್ರಹ ಕಟ್ಟೆ ಇರುತ್ತೆ, ಅಲ್ಲಿ ರಾಹುಗ್ರಹ ಅಂತ ಬರೆದಿರ್ತಾರೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಅಲ್ಲಿ ದೇವಸ್ಥಾನದಲ್ಲಿರುವಂಥ ಅರ್ಚಕರಿಗೆ ಕೇಳಿ, ಅವರು ಹೇಳ್ತಾರೆ ರಾಹುಗ್ರಹ ಅಂತ ಇರುತ್ತೆ. ಅದರ ಮುಂದೆ ಅರ್ಧ kg ನೀವು ಈ ಒಂದು ಉದ್ದಿನ ಬೇಳೆಯನ್ನು ಇಟ್ಟು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡ್ತಾ, ನಿಂತು ನಮಸ್ಕಾರ ಮಾಡಿ. ನವಗ್ರಹಗಳಿಗೆ ಮೊಣಕಾಲೂರಿ ನಮಸ್ಕಾರ ಮಾಡಬಾರ್ದು, ನಿಂತು ನಮಸ್ಕಾರ ಮಾಡಿ. ಓಂ ರಂ ರಾಹುವೇ ನಮಃ ಈ ಒಂದು ಬೀಜ ಮಂತ್ರವನ್ನು ನೀವು 108 ಬಾರಿ ಪಠಣೆ ಮಾಡಿ ಕುಂಭರಾಶಿಯವರು ಹೇಳೋದ್ರಿಂದ ನಿಮಗೆ ವಾರ ಪೂರ್ತಿ ನಿಮಗೆ ರಾಹುವಿನ ಆಶೀರ್ವಾದ ಇರುತ್ತೆ. ಇದನ್ನು ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಕುಂಭರಾಶಿಯವರಿಗೆ ಈ ವಾರ ವಿದೇಶ ಪ್ರವಾಸದ ಯೋಗ ಬರಲಿದೆ. ತುಂಬ ಸಂತೋಷದ ವಿಷಯ. ಅದೇ ರೀತಿ ಮತ್ತೆ ಇನ್ನೊಂದರ ಒಂದು ಪಾರ್ಟಲ್ಲಿ ನೋಡ್ಲಿಕ್ಕಾಗಿ ಅದರ ವೈರುಧ್ಯವಾಗಿ ಕೇತುವಿನ ಒಂದು ದುಷ್ಪರಿಣಾಮದಿಂದಾಗಿ ಸ್ಟ್ರೆಸ್, ಒತ್ತಡ ನಿಮ್ಮನ್ನ ಕಾಡುತ್ತೆ. ಕಚೇರಿಯಲ್ಲಿ ಇನ್ನೇನು ನೀವು ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇರ್ತೀರಾ, ನಿಮ್ಮ ಬಾಸ್ನಿಂದ ಕೆಲಸದ ಒತ್ತಡ ಬಂದ್ಬಿಡುತ್ತೆ. ನೀವು ಟೆನ್ಷನ್ ಆಗ್ತೀರಾ, ಏನು ಮಾಡಬೇಕು, ಈ ಕಡೆ ಮನೆಗೆ ಹೋಗಂಗಿಲ್ಲ, ಈ ಕಡೆ ಇಲ್ಲಿರಂಗಿಲ್ಲ. ಆದರೆ ಮನೆಗೆ ಈ ಕೆಲಸ ನಾನು ಬಿಟ್ಬಿಟ್ಟು ಮನೆಗೆ ಹೋದರೆ ನಾನು ಬಾಸಿನ ಕೆಂಗಣ್ಣಿಗೆ ಗುರಿ ಆಗ್ತೀನಿ, ನಾನೇನಪ್ಪ ಮಾಡಲಿ, ಮನೆಯಲ್ಲಿ ಕಮಿಟ್ ಮಾಡಿಬಿಟ್ಟಿದ್ದೀನಲ್ಲ, ಮನೆಯವ್ರನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು, ಈ ರೀತಿಯಾದ ಯೋಚನೆಗಳು ಬರುತ್ತೆ. ಸ್ಟ್ರೆಸ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಅದರಿಂದ ಹೊರಗಡೆ ಬರೋದಕ್ಕೆ ನೀವು ಒಂದು ಸ್ವಲ್ಪ ಧ್ಯಾನ, ಪ್ರಾಣಾಯಾಮ, ಯೋಗದ ಮೊರೆ ಹೋಗಬೇಕಾಗತ್ತೆ. ಅದೇ ರೀತಿ ಹಣಕಾಸಿನ ಅನ್ಎಕ್ಸ್ಪೆಕ್ಟೆಡ್ ಜವಾಬ್ದಾರಿಗಳು ಬರುತ್ತೆ ಅಂತ ಹೇಳಿ ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ. ಯಾವ ರೀತಿ ಅಂದರೆ, ನೀವು ಇಷ್ಟು ಹಣವನ್ನು ನೀವು ಸೇವ್ ಮಾಡಿ ಇಟ್ಕೊಂಡಿರ್ತೀರ. ನಾನು ಸೈಟಿಗೆ EMI ಅಥವಾ ಮನೆ EMI, ಗಾಡಿ EMI ಈ ಥರ ಇಟ್ಕೊಂಡಿರ್ತೀರ. ಆ ಹಣವನ್ನು ಅನ್ಎಕ್ಸ್ಪೆಕ್ಟೆಡ್ ಜವಾಬ್ದಾರಿ ಬಂದು ಕಸ್ಕೊಂಡು ಹೋಗ್ಬಿಡುತ್ತೆ, ಈಸ್ಕೊಂಡು ಹೋಗ್ಬಿಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಟೆನ್ಷನ್ ಆಗುತ್ತೆ. ಅನಿವಾರ್ಯವಾಗಿ ಸಾಲ ಮಾಡುವಂತಹ ಒಂದು ಅನಿವಾರ್ಯಕ್ಕೆ ಬೀಳ್ತೀರಾ. ಹುಷಾರಾಗಿ ನೋಡ್ಕೊಳ್ಳಿ. ಅದೇ ರೀತಿ ಯೋಗ, ಧ್ಯಾನ, ಪ್ರಾಣಾಯಾಮ ಮೊರೆ ಹೋಗಬೇಕು ಅಂತ ನಾನು ಆಗಲೇ ಹೇಳಿದ್ದೀನಿ. ಶತ್ರು ಕಾಟ ಇರುತ್ತೆ, ಅದನ್ನು ನೀವು ನಿಭಾಯಿಸ್ಕೊಳ್ಳಿ. ಜಾಸ್ತಿ ಅವರಿಗೆ ನೀವು ಓವರ್ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಕಣ್ಣಿರಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂಥೇಳಿ, ಅದನ್ನು ಹೊರತುಪಡಿಸಿ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ದಾಂಪತ್ಯದಲ್ಲಿ ಒಂದು ಸ್ವಲ್ಪ ವಿರಸ ಇರುತ್ತೆ, ಅದನ್ನು ಮಧುರತೆ ತಂದುಕೊಳ್ಳೋದಕ್ಕೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರ, ಜೀತ್ ಮೀಡಿಯಾ ಕೃಷ್ಣ ಮಧುರಾಷ್ಟಕಂ ಅಂತ ಟೈಪ್ ಮಾಡಿ, ಅದು ಬರುತ್ತೆ. ಅದನ್ನು ಕೇಳೋದಕ್ಕೆ ಮರಿಬೇಡಿ. ಕುಂಭರಾಶಿಯವರು ಪ್ರತಿದಿನ ಬೆಳಗ್ಗೆ ಸಂಜೆ, ಅದೇ ರೀತಿ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಕುಂಭರಾಶಿಯವರು ಇಷ್ಟು ಸೋಂಪು ಕಾಳನ್ನು ಬಾಯಿಗೆ ಹಾಕೊಂಡು ಹೊರಗಡೆ ಹೊರಡಿ
ನೋಡಿ, ಒಳ್ಳೆಯದಾಗತ್ತೆ. ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಹೊರಗಡೆ ಹೊರಡಿ. ತುಂಬ ಶುಭ. ಕೆಲಸದಲ್ಲಿ ಯಾವ ವಿಘ್ನಗಳು ಬರೋದಿಲ್ಲ, ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತೆ. ವಾರ ಪೂರ್ತಿ ಕುಂಭರಾಶಿಯವರು ಬಿಳಿ ಬಣ್ಣದ ಹ್ಯಾಂಡ್ ಕರ್ಚಿಪ್ಪನ್ನು ನಿಮ್ಮ ಜೊತೆಗಿಟ್ಕೊಳ್ಳಿ. ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚುತ್ತೆ. ಯಾಕೆಂದರೆ ಬಿಳಿಯ ಬಣ್ಣ ಚಂದ್ರನಿಗೆ ಸಂಪರ್ಕ ಸಂಬಂಧ ಹೊಂದಿದಂಥದ್ದು. ಚಂದ್ರ ಮನೋಕಾರಕ ಅಂತ ಹೇಳ್ತೀವಿ. ಹಾಗಾಗಿ ಏನಾದರೂ ಮನಸ್ಸಿಗೆ ವೇರಿಯೇಷನ್ ಆದರೂ ಕೂಡ ಅದನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಬಿಳಿಯ ಬಣ್ಣ ಹ್ಯಾಂಡ್ ಕರ್ಚಿಪ್ ಅದರ ಸಂಕೇತ ಮಾಡುತ್ತೆ. ಇನ್ನು ವಿಶೇಷವಾಗಿ ಕುಂಭರಾಶಿಯವರು ನಿಮಗೆ ಈ ವಾರ ಲಕ್ಕಿ ಬಣ್ಣ ಬಿಳಿ ಬರುತ್ತೆ. ಅದೇ ರೀತಿ ವಾರ ಶನಿವಾರ ಬರುತ್ತೆ. ನಂಬರ್ 3 ಶುಭ ತರುತ್ತೆ. ಅಲ್ಲಿ ಈ ವಾರ ಲಕ್ಷ್ಮಿ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು 6 ಕೆಂಪು ಗುಲಾಬಿಯನ್ನು ಕೊಟ್ಟು ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಶ್ರೀಂ ಶ್ರೀಂ ಎನ್ನುವ ಬೀಜ ಮಂತ್ರವನ್ನು ಮನಸ್ಸಲ್ಲಿ ಹೇಳಿಕೊಂಡು ನಮಸ್ಕಾರ ಮಾಡಿ ಬರೋದರಿಂದ ಕುಂಭರಾಶಿಯವರಿಗೆ ಅತ್ಯಂತ ಶುಭ ಫಲ ಅಂತ ತೋರಿಸ್ತಾ ಇದೆ ವೀಕ್ಷಕರೇ. ಮುಂದಿನ ಮತ್ತು ಕೊನೆಯ ರಾಶಿಯನ್ನ ನೋಡ್ಲಿಕ್ಕಾಗಿ ವೀಕ್ಷಕರೇ, ಮೀನರಾಶಿ. ವೀಕ್ಷಕರೇ, ಕೊನೆಯ ರಾಶಿಯನ್ನ ನೋಡ್ಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ಸಾಡೆ ಸಾತಿ ಪ್ರಭಾವ ಇನ್ನೂ ತಪ್ಪಿಲ್ಲ. ಹಾಗಾಗಿ ಇನ್ನು ನೀವು ಆಂಜನೇಯನ ಆರಾಧನೆಯನ್ನ ಈ ಒಂದು ಹಂತದಲ್ಲೂ ಕೂಡ ತಪ್ಪಿಸಬಾರ್ದು. ಯಾಕೆಂದ್ರೆ ಯಾರು ಆಂಜನೇಯನ ಆರಾಧನೆಯನ್ನ ಮಾಡ್ತಾರೆ ಅವರಿಗೆ ನಾನು ಶನಿ ಕಾಟ ಅಂದ್ರೆ ಶನಿ ಭಗವಾನ್ ಹೇಳ್ತಾರೆ ಅವರಿಗೆ ಕಾಟ ಕೊಡೋದಿಲ್ಲ, ಅವ್ರನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಆಂಜನೇಯನಿಗೆ ಶನಿ ಭಗವಾನರು ಮಾತು ಕೊಟ್ಟಿರೋದ್ರಿಂದ ತಾವು ಶನಿಯ ಒಂದು ವಿಶೇಷವಾಗಿ ಆಂಜನೇಯನ ಆರಾಧನೆಯನ್ನ ತಪ್ಪಿಸಬಾರದು. ಆಂಜನೇಯನ ಆರಾಧನೆ ಮಾಡಬೇಕು ಅಂದರೆ ಪ್ರತಿ ಮಂಗಳವಾರ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ. ವಿಶೇಷ ಫಲ ಬೇಕು ಅಂತಂದರೆ ಜೀತ್ ಮೀಡಿಯಾದಲ್ಲಿ ಆಂಜನೇಯನ ಸ್ತೋತ್ರ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಕೇಳೋದಕ್ಕೆ ಮರಿಬೇಡಿ. ಮೀನರಾಶಿಯವರಿಗೆ ಈ ಒಂದು ಏಪ್ರಿಲ್ ಮೊದಲನೆಯ ವಾರ ಸ್ವಲ್ಪ ಪರಿವರ್ತನೆ ಕಂಡು ಬರುತ್ತೆ. ಯಾವ ರೀತಿ ಅಂದರೆ ಕಳೆದ ವಾರ ನಿಮಗೆ ಸ್ಟ್ರೆಸ್ ಇತ್ತು, ಒತ್ತಡ ಇತ್ತು, ಕೆಲಸದಲ್ಲಿರ್ಬೋದು ಮತ್ತೊಂದು ಮಗದೊಂದು. ಈ ವಾರ ಸ್ವಲ್ಪ ಸ್ಟ್ರೆಸ್ ರಿಲೀಸ್ ಆಗುತ್ತೆ, ರಿಲೀಫ್ ಆಗುತ್ತೆ. ಯಾವ ಮುಖಾಂತರ ಆಗುತ್ತೆ ಅಂದರೆ ನಿಮ್ಮ ಮನೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಬಂಧು ಬಾಂಧವರು ಬರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ತುಂಬ ದಿವಸಗಳ ಮೇಲೆ ಬಂದಿರ್ತಾರೆ, ತುಂಬ ವರ್ಷಗಳ ಮೇಲೆ ಬಂದಿರ್ತಾರೆ. ಅವರೊಟ್ಟಿಗೆ ಮಾತಾಡ್ತೀರಾ, ಹರಟೆ ಹೊಡ್ತೀರಾ, ನಗ್ತೀರಾ, ಸಂತೋಷದಿಂದ ಅವ್ರ ಜೊತೆಗೆ ಸಮಯ ಕಳಿತೀರಾ, ಒಳ್ಳೊಳ್ಳೆ ಊಟ ಮಾಡಿಕೊಂಡು ಸವಿಯಾಗಿ ಊಟ ಮಾಡ್ತೀರಾ. ಹಾಗೆ ಅವರೊಟ್ಟಿಗೆ ಟ್ರಿಪ್ ಹೋಗಿ ಬರ್ತೀರಾ. ಇದು ಒಂದು ಒಳ್ಳೆಯ ಘಟನೆ ಅಂತಾನೆ ಹೇಳ್ಬೋದು. ಕಚೇರಿಯಲ್ಲೂ ಕೂಡ ಮೀನರಾಶಿಯವರಿಗೆ ಈ ವಾರ ಬೊಂಬಾಟ್ ಸಪೋರ್ಟ್ ಸಿಗುತ್ತೆ. ಅದೇ ರೀತಿ ವಾಸ್ತವವಾಗಿ ಏನಪ್ಪಾ ಅಂತಂದ್ರೆ ಈ ತಿಂಗಳು ಶುಕ್ರ ಮೀನರಾಶಿಯಲ್ಲಿ ಉತ್ತುಂಗದ ಸ್ಥಾನದಲ್ಲಿರ್ತಾರೆ. ಅದೇ ಅಲ್ಲದೆ ಈ ತಿಂಗಳು ಸೂರ್ಯ ಮತ್ತು ಬುಧ ಕೂಡ ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಇದರಿಂದ ಮೀನರಾಶಿಯವರಿಗೆ ಈ ತಿಂಗಳು ಬುಧಾದಿತ್ಯ ಯೋಗ ಬರ್ತಾ ಇದೆ. ಈ ಬುಧಾದಿತ್ಯ ಯೋಗ ಬರೋದ್ರಿಂದ ಅದ್ಭುತವಾದಂಥ ಹಣಕಾಸಿನ ಹರಿವಿರುತ್ತೆ. ನೀವು ಯಾವ ಒಂದು ಫೋಕಸ್ ಮಾಡಿ ಈ ಕೆಲಸ ಆಗಬೇಕು ಅಂತೀರಾ ಅದರಲ್ಲಿ ಜಯ ಸಿಗುತ್ತೆ. ಒಳ್ಳೆಯ ಫಲ ಸಿಗ್ತಾ ಇದೆ ಮೀನರಾಶಿಯವರಿಗೆ ಬುಧಾದಿತ್ಯ ರಾಜಯೋಗದಿಂದ. ಅದೇ ರೀತಿ ಉದ್ಯೋಗದಲ್ಲಿರುವಂಥ ಜನರು ಸ್ವಲ್ಪ ಕಠಿಣ ಹಾರ್ಡ್ ವರ್ಕ್ ಹಾಕಿ ವರ್ಕ್ ಮಾಡಬೇಕು. ಇದರಿಂದ ಒಳ್ಳೆಯ ಫಲ ಸಿಗುತ್ತೆ. ಮಕ್ಕಳ ಆರೋಗ್ಯದ ಕಡೆ ಗಮನ ಇರಲಿ. ಯಾರು ನಿಮ್ಮ ಮನೆಯಲ್ಲಿ ಮೀನರಾಶಿ ಮಕ್ಕಳು ಇರ್ತಾರೆ, ಈಗ ನೋಡಿ ಸಮರ್ ವೆಕೇಶನ್, ಬೇಸಿಗೆ ಆರಂಭ ಆಗಿದೆ, ಅವರು ಸ್ಕೂಲ್ಗೆ ರಜೆ ಇರುತ್ತೆ, ಪಾಪ ಆಟ ಆಡ್ತಾರೆ, ಅದು ಸಹಜ. ಅವರು ಆಟ ಆಡಬೇಕು. ಸಮರ್ ವೆಕೇಶನ್ನಲ್ಲಿ ವಿಶೇಷವಾಗಿ ಹೋಗ್ತಾರೆ, ಆಟ ಆಡ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಬಿಸಿಲಿಗೆ ಅವರು ಜಾಸ್ತಿ ಎಕ್ಸ್ಪೋಸ್ ಆಗ್ತಾರೆ, ಮತ್ತೆ ಅವರಿಗೆ ದಾಹ ಆಗುತ್ತೆ. ನೀರು ಕುಡಿಯುವಂಥ ಹಂತದಲ್ಲಿ ಅಲ್ಲಿ ಇಲ್ಲಿನ ಕಲುಷಿತ ನೀರು ಕುಡಿದು ಒಂದು ಸ್ವಲ್ಪ ಹುಷಾರು ತಪ್ಪುವಂಥದ್ದು, ಜ್ವರ, ನೆಗಡಿ, ಕೆಮ್ಮು, ಅಸಿಡಿಟಿ, ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆ ಇರುತ್ತೆ, ನೋಡ್ಕೊಳ್ಳಿ. ಅದೇ ರೀತಿ ಮೀನರಾಶಿಯವರು ಯಾವುದೋ ಒಂದು ವಿಶೇಷವಾದಂತಹ ಅಂದರೆ ಹೊಟ್ಟೆಗೆ ಸಂಬಂಧಿಸಿದಂಥ ಕಾಯಿಲೆ ಅವ್ರನ್ನ ಈ ವಾರ ಜಾಸ್ತಿ ಕಾಡಿಸುತ್ತೆ. ಎಸಿಡಿಟಿ, ಕೆಲಸದ ಒತ್ತಡದಿಂದ ನಿಮಗೆ ಹೊತ್ತಿಗೆ ಊಟ ತಿಂಡಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸ್ವಲ್ಪ ಟೀ ಕಾಫಿ ಜಾಸ್ತಿ ಕುಡಿದು ಬಿಡ್ಬೋದು, ಅಥವಾ ಸಮಯ ತಪ್ಪಿಸಿ ಊಟ ಮಾಡ್ಬೋದು, ನಿದ್ದೆ ಕಡಿಮೆ ಆಗ್ಬೋದು. ಇದರಿಂದ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ, ನೋಡ್ಕೊಳ್ಳಿ. ಹಿರಿಯರ ಮಾತಿಗೆ ಮೀನರಾಶಿಯವರು ಈ ವಾರ ಗಮನ ಕೊಡಿ. ಅವರು ಯಾವುದು ಮಾತು ಹೇಳ್ತಾರೆ ಅದರಲ್ಲಿ ಸತ್ಯ, ಅಮೃತ, ಸಿಹಿ ಇರುತ್ತೆ. ದಯಮಾಡಿ ಮೀನರಾಶಿಯವರಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿ ತಂದೆ, ತಾಯಿ, ಅಣ್ಣ, ಹಿರಿಯರು ಯಾರಾದರೂ ಇದ್ರೆ ಅವ್ರ ಮಾತನ್ನು ಮೀರಬೇಡಿ. ಯಾಕೆಂದ್ರೆ ಈ ವಾರ ಅಕಸ್ಮಾತ್
ಇದು ಸಿಕ್ಸ್ತ್ ಸೆನ್ಸ್ ಅಂತಾನೆ ಅನ್ಕೊಳ್ಳಿ. ಅವರೇನಾದರೂ ಬೇಡಪ್ಪ ಈ ದಿವಸ ನೀನು ಗಾಡಿ ತೊಗೊಂಡು ಹೋಗಬೇಡ, ಯಾವುದೋ ಒಂದು ಆಟೋದಲ್ಲೋ ಇದರಲ್ಲೂ ಹೋಗು, ನಿನ್ನ ಸ್ವಂತ ಗಾಡಿ ತೊಗೊಂಡು ಹೋಗಬೇಡ ಅಂದರೆ ಹೋಗಬೇಡಿ, ಆ ದಿವಸ ಬಿಟ್ಬಿಡಿ. ಅಕಸ್ಮಾತ್ ಅವ್ರ ಮಾತಿಗೆ ವಿರುದ್ಧವಾಗಿ ನೀವೇನಾದರೂ ಗಾಡಿ ತೊಗೊಂಡು ಹೋದರೆ ಚಿಕ್ಕ ಪುಟ್ಟ ಅಪಘಾತಗಳು, ಬಿದ್ದು ಕಾಲನ್ನು ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಗಾಯ ಮಾಡ್ಕೊಳ್ಳುವಂಥದ್ದು, ಅನ್ನೆಸೆಸರಿ ಲಿಟಿಗೇಷನ್ಸ್ಗಳದೆಲ್ಲ ಆಗುತ್ತೆ. ಹುಷಾರಾಗಿರಿ, ಹಿರಿಯರ ಮಾತಿಗೆ ಗಮನ ಕೊಡಬೇಕು. ಮೀನರಾಶಿಯವರು, ಮೀನರಾಶಿಯವರಿಗೆ ಲಕ್ಕಿ ವಾರ ಶನಿವಾರ ಆಗಿರುತ್ತೆ. ಕಿತ್ತಳೆ ಬಣ್ಣ, ಆರೆಂಜ್ ಬಣ್ಣ ಶುಭ ಆಗಿರುತ್ತೆ. ನಂಬರ್ 6 ಶುಭ ಆಗಿರುತ್ತೆ. ವೆಂಕಟೇಶ್ವರನ ದೇವಾಲಯಕ್ಕೆ ಮೀನರಾಶಿಯವರು ಈ ವಾರ ಶನಿವಾರ ವಿಶೇಷವಾಗಿ 1 ಲೀಟರ್ ಎಣ್ಣೆಯನ್ನು ಸ್ವಾಮಿಗೆ ದೀಪಕ್ಕೆ ಅರ್ಪಣೆ ಮಾಡುವುದರಿಂದ ಶುಭ ಫಲ ಸಿಗುತ್ತೆ. ಮನೆಯಿಂದ ಹೊರಗಡೆ ಹೊರಡುವಾಗ ಮೀನರಾಶಿಯವರು ಓಂ ನಮೋ ವೆಂಕಟೇಶಾಯ ಈ ಮಂತ್ರ ಹೇಳಿ ಹೊರಗಡೆ ಹೊರಡೋದ್ರಿಂದ ಅತ್ಯಂತ ಸಿಹಿ ಫಲ ಇರುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಮೇಷರಾಶಿಯಿಂದ ಮೀನರಾಶಿಯವರಿಗೆ ಏಪ್ರಿಲ್ 1ರಿಂದ 7ನೇ ತಾರೀಕಿನವರೆಗೆ 12 ರಾಶಿಯ ವಾರ ಭವಿಷ್ಯವನ್ನು ಹೇಳಿದ್ದೀನಿ. ಯಾರಿಗೆ ಸಿಹಿ ಇದೆ, ಯಾರಿಗೆ ಕಹಿ ಇದೆ, ಆ ಕಹಿಯನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಪರಿಹಾರಗಳನ್ನು ಕೂಡ ಕೊಟ್ಟಿದ್ದೀನಿ. ಶುಭ ಫಲ, ಶುಭ ದಿನ, ಶುಭ ಬಣ್ಣ, ಶುಭ ವಾರ, ಲಕ್ಕಿ ನಂಬರ್ ಎಲ್ಲ ಹೇಳಿದ್ದೀನಿ. ವೀಕ್ಷಕರೇ, ನಿಮಗೇನಾದರೂ ನನ್ನ ಜೊತೆಗೆ ನೇರವಾಗಿ ಫೋನ್ನಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಿ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾ? ನಿಮ್ಮ ಜೀವನಕ್ಕೆ ಬಂದಂಥ ಅತಿ ದೊಡ್ಡ ಕಷ್ಟಗಳನ್ನು, ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಕರಗಿಸ್ಕೊಳ್ಬೇಕಾ? ಚಿಂತೆ ಮಾಡಬೇಡಿ. ಈಗ ಸ್ಕ್ರೀನ್ ಮೇಲೆ ಬರುವಂತಹ ಈ ನಂಬರ್ಗೆ ವಾಟ್ಸಪ್ ಮಾಡಿ ಗುರುಗಳ ಜೊತೆಗೆ, ಅಂದರೆ ನನ್ನ ಜೊತೆಗೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೊತೆಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿ ಅಪಾಯಿಂಟ್ಮೆಂಟ್ ವ್ಯವಸ್ಥೆ ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಮನೆಗೆ ನಾನು ಬಂದು ವಾಸ್ತು ನೋಡಬೇಕಾ? ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ನಿಮ್ಮ ಮುಂದೆ ನಿಮ್ಮ ಮನೆಯಲ್ಲಿರುವಂಥ ವಾಸ್ತು ಡಿಫೆಕ್ಟ್ಸ್ ಕಂಡು ಹಿಡಿದು ಕೊಡ್ತೀನಿ. ಅದನ್ನು ಕೆಡವದೆ, ಕಟ್ಟದೆ, ಆಲ್ಟ್ರೇಷನ್ ಮಾಡದೆ ವಾಸ್ತುವಿನ ಸಜೆಷನ್ ಕೊಟ್ಟು ಬರ್ತೀನಿ. ಬರೀ ಮನೆ ಅಷ್ಟೇ ಅಲ್ಲ, ನಿಮ್ಮ ಶಾಲೆ, ಕಾಲೇಜು, ಆಸ್ಪತ್ರೆ, ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಎಲ್ಲ ಸ್ಥಳಗಳಿಗೂ ಕೂಡ ನಾನು ಭಾರತಾದ್ಯಂತ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಹೋಗಿ ವಾಸ್ತು ವಿಸಿಟ್ ಮಾಡ್ತಾ ಇರ್ತೀನಿ. ವಾಸ್ತು ಸಲಹೆ, ವಾಸ್ತು ಪೂಜೆ ಮಾಡ್ತಾ ಇರ್ತೀನಿ. ಬ್ರಹ್ಮ ಮುಹೂರ್ತದ ಪೂಜೆಗಳನ್ನು ಕೂಡ ಮಾಡ್ತಾ ಇರ್ತೀವಿ. ಇದರಿಂದ ಲಕ್ಷಾಂತರ, ಕೋಟ್ಯಾಂತರ ಜನರ ಜೀವನದಲ್ಲಿ ಬೆಳಕನ್ನು ತಗೊಂಡು ಬಂದಿದ್ದೀವಿ. ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿದೆ, ಸಾಲ ತೀರಿಸಿಕೊಂಡಿದ್ದಾರೆ, ಮದುವೆ ಸೆಟ್ ಆಗಿದೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗಿದೆ. ನೀವು ಕೂಡ ನೀವು ನನ್ನನ್ನು ನಿಮ್ಮ ಮನೆಗೆ ಕರೆಸ್ಕೊಂಡು ವಾಸ್ತು ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದ್ರೆ ಈಗ ಸ್ಕ್ರೀನ್ ಮೇಲೆ ಬರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಮನೆಗೆ ಬಂದು, ನಿಮ್ಮ ಒಂದು ಕಮರ್ಷಿಯಲ್ ಪ್ಲೇಸ್ಗೆ ಬಂದು ನಾನು ವಾಸ್ತು ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾ, ಯಾವೆಲ್ಲ ವೀಕ್ಷಕರು ಈ ಸಂಚಿಕೆಯನ್ನು ನೋಡ್ತಾ ಇದ್ದೀರಿ, ನೀವಿನ್ನೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ಬಿಟ್ಟು ಆಲ್ ನೋಟಿಫಿಕೇಶನ್ ಓದೋದಕ್ಕೆ ಮರಿಬೇಡಿ. ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೋಬೇಡಿ. ಯಾಕೆಂದ್ರೆ ನಿಮ್ಮ ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಎಲ್ಲರೂ ಇರ್ತಾರೆ. ಎಲ್ರಿಗೂ ಈ ವಿಡಿಯೋ ಕಳಿಸಿ, ಎಲ್ರಿಗೂ ಕೂಡ ಪರಿಹಾರಗಳು ಸಿಗುತ್ತೆ. ರಾಶಿಯ ಜೊತೆಗೆ ನಾನು ಪರಿಹಾರ ಹೇಳಿರ್ತೀನಿ, ಅದನ್ನು ಮಾಡ್ಕೊಳ್ಳಿ. ಎಲ್ಲರ ಜೀವನದಲ್ಲಿ ಸಿಹಿ ಬರಲಿ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.